ಆನಂದರೂಪ ಶಿವಂ ಶಿವಂ ವೇದವಾಕ್ಯವನೆಲ್ಲ ಕನ್ನಡರಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುನಿಗೆ ಮಣಿಯುವೆನೋ ಸಾಧುನಿಜ ಗುಡಿಗೆ ಮಣಿಯುವೆನೋ ನಿಜವನ್ನರಿಸುವ ನಿಜ ಗುಡಿಯ ಗ್ರಂಥವನು ನಿಜವಾಗಿ ನಿಜ ರೂಪದ ಒಳಗಿಸುವ ಸುಜನರಿಗೆ ನಿತ್ಯ ನಂಬಿಸುವೆನು ಸುಜನರಿಗೆ ನಿತ್ಯ ನಂಬಿಸುವೆನು ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ಗತನಪ್ಪೆ ಸಿದ್ಧಾರೂಢರಿಗೆ ಗತನಪ್ಪೆ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಟಲಿಗೆ ತನಕ ಬಾಳ ಕೂಗುತ್ತ ನಿರ್ಪವಿ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಶಿವಗರ್ಜನಿ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಧ್ಯಾನಮೂಲೋ ಗುರುರ್ಮೂರ್ತಿ ಭುಜಮೂಲೋ ಗುರುರ್ಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುರ್ಕೃಪಾ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಇಲ್ಲಿಯ ಪರ್ಯಂತರವಾಗಿ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 4ನೆಯ ಸಂಧಿ 5ನೆಯ ಸೂತ್ರದ 12ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಪರ್ಯಂತರವಾಗಿ ಮಹಾತ್ಮರು ಯಾವ ಅಹಂ ಅನ್ನುವಂಥ ಅಹಂಕಾರ ಸಮೇತವಾಗಿ ಅನಾತ್ಮವೇ ವಿನಃ ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ, ಆತ್ಮನ ಶಕ್ತಿಯನ್ನು ತೆಗೆದುಕೊಂಡು ವರ್ತನ ಮಾಡಿ ಆತ್ಮನಂತೆ ಕಾಣುವಂಥವು ಕೂಡ ಅನಾತ್ಮವೇ, ಅದಕ್ಕೆ ಸೂಜಿಗಲ್ಲಿನಂತೆ ಅಂತ ಹಿಂದೆ ದೃಷ್ಟಾಂತವನ್ನು ಕೊಟ್ಟರು. ಆ ಕಾರಣದಿಂದ ಇಲ್ಲಿ ಆ ಅಹಂಕಾರ ಏನು ಮಾಡಿತು, ಆ ಅಯಸ್ಕಾಂತ ಏನು ಮಾಡಿತು ಅಂದರೆ ಮುಂದೆ ಇರುವಂಥ ಸೂಜಿಗಲ್ಲಿಗೆ ಜಡವಾಗಿದ್ದರೂ ಕೂಡ ಚೈತನ್ಯವನ್ನು ಕೊಟ್ಟಂತೆ ಆಯಿತು. ಆ ಕಾರಣದಿಂದ ಜಡವಾದ ಸೂಜಿಯಲ್ಲಿ ಕೂಡ ಚಲನತ್ವವನ್ನು ಪಡೆದುಕೊಂಡು
ಅಯಸ್ಕಾಂತದ ಶಕ್ತಿ ಇಲ್ಲದೆ ಇದ್ದರೆ ಅವು ಕೂಡ ಜಡತ್ವದಿಂದ ಎದ್ದಲ್ಲಿಯೇ ಬಿದ್ದಲ್ಲಿಯೇ ಬೀಳುತ್ತಿದ್ದುವು. ಅದೇ ಪ್ರಕಾರವಾಗಿ ಆ 9 ಗುಣಗಳು ಏನು ಹೇಳಿದರು, ಆ 9 ಗುಣಗಳು ಕೂಡ ಅವು ವಿಹಿತ ಕ್ರಿಯೆಗಳಿಂದ ಹುಟ್ಟಿದವು. ಅದು ಅಯಸ್ಕಾಂತದ ಶಕ್ತಿಯಿಂದ ಹುಟ್ಟಿದವಿನ ಸ್ವಂತ ಶಕ್ತಿ ಇಲ್ಲ. ಆ ಕಾರಣ ಆವ ಧರ್ಮ, ಧರ್ಮಿ, ಓವಿ, ಯತ್ನ, ದ್ವೇಷ, ಭಾವ, ಆ ರಾಗ, ಸುಖ, ದುಃಖ ಮತಿಗಳು ತಾವೇ ನವಗುಣ ಎನಿಸುತ್ತಿರುಕು. ಆ 9 ಗುಣಗಳು ಹೇಗೆ ತಿಳಿಸಿಕೊಳ್ಳುತ್ತವೆ ನಿನಗೆ ಅನುಭವಕ್ಕೆ ಬರಬೇಕಾಗಿದ್ದರೆ ಅವು ಆವ ಧರ್ಮ, ಅಧರ್ಮ. ಇಲ್ಲಿ ಧರ್ಮ ಅನ್ನುವುದು 1, ಅಧರ್ಮ ಅನ್ನುವುದು 2ನೇದು, ಯತ್ನ 3, ದ್ವೇಷ 4, ಭಾವ 5, ರಾಗ 6, ಸುಖ ದುಃಖ ಬುದ್ಧಿ ಎನ್ನುವ 3 ಕೂಡಿ 9 ಇವು ನಿಷಿದ್ಧ ಕ್ರಿಯೆಗಳಿಂದ ಜನ್ಯವಾದವು ವಿನಃ ಆ ಧರ್ಮವು ಉತ್ಸಾಹ ರೂಪ ವೃತ್ತಿಯೇ ಪ್ರಯತ್ನವು. ಧರ್ಮದ ಕ್ರಿಯೆಯಿಂದ ಹುಟ್ಟಿ ಮತ್ತೆ ಉತ್ಸಾಹದಿಂದ ಪ್ರಯತ್ನ ರೂಪ ನಡೀತದೆ ನೋಡು. ಯಾವುದೇ ಪ್ರಯತ್ನ ಮಾಡುವಾಗ ಉತ್ಸಾಹದಿಂದ ಮಾಡ್ತೀವಿಲ್ಲ, ಅವು ಉತ್ಸಾಹ ಹುಟ್ಟದೇ ಇದ್ದರೆ ಆ ಕಾರ್ಯವನ್ನು ಮಾಡಂಗಿಲ್ಲ. ಹಾಗಾಗಿ ಉತ್ಸಾಹ ರೂಪ ವೃತ್ತಿಗೆ ಅನ್ನಬೇಕು, ಪ್ರಯತ್ನ ಅನ್ನಬೇಕು. ಪ್ರಜ್ವಲನಾತ್ಮಕ ವೃತ್ತಿಯಿಂದ ಕೂಡಿದ ಕ್ರೋಧವೇ ದ್ವೇಷ ಅನ್ನಬೇಕು. ಇದು ಪ್ರಜ್ವಲನಾತ್ಮಕ ಅಂದರೆ ಬೆಂಕಿ ಇದ್ದಂಗ. ಬೆಂಕಿ ಹೆಂಗ ಪ್ರಜ್ವಲ ಆಗ್ತದಲ್ಲ, ಅದು ರೂಪ. ಅದರಂತೆ ಕ್ರೋಧ ಅನ್ನುವುದು ಅದರ ರೂಪ, ದ್ವೇಷ ಅನ್ನುವಂಥದ್ದು. ಹೀಗೆ ಅವುಗಳನ್ನು ಅನುಭವ ಮಾಡುವುದು. ಈ ರೀತಿ ಸ್ಮರಣಕ್ಕೆ ಹೋಗಿ ಬೀಜವಾಗಿ ಸಂಸ್ಕಾರವೇ ಭಾವವಾಗಿ ಯಾವುದಾದರೂ ಒಂದನ್ನು ಪಡೆಯುವ ಇಚ್ಛೆ ಆದಾಗ ಅದಕ್ಕೆ ರಾಗ ಅಂತಾಯ್ತು. ಈ ಒಂದಕ್ಕೊಂದು ಸಂಬಂಧ ಇವು. ಆ ರಾಗ ಏನಾಯಿತು, ಅನುಕೂಲವಾದರೆ ಸುಖವಾಯಿತು, ಅನಾನುಕೂಲಕ್ಕೆ ಆದರೆ ಅದು ದುಃಖ ಆಯ್ತಲ್ಲ. ಇವುಗಳೆಲ್ಲವನ್ನ ತಿಳಿಯುವುದೇ ದುಃಖವು ಸರ್ವ ವ್ಯವಹಾರಗಳಿಗೆ ಕಾರಣವಾಗಿರುವುದು. ಈ ದುಃಖಕ್ಕೆ ಮೂಲ ಕಾರಣ ಏನಂದರೆ ಈ ನವಗುಣಗಳನ್ನು ನೋಡು. ಒಂದಕ್ಕೊಂದು ಧರ್ಮ, ಅಧರ್ಮ ಏನು ಹೇಳ್ತಾ ಬಂದ್ರಲ್ಲ, ಯತ್ನ, ದ್ವೇಷ, ಭಾವ, ರಾಗ, ಅದರಿಂದ ಸುಖ ದುಃಖ ಅವೆಲ್ಲ ಸಂಗ್ರಹವಾಗಿ ಈ 9 ಗುಣಗಳಂತ ತಿಳಿಸಿಕೊಂಡು ಆ 9 ಗುಣಗಳಿಂದ ಕೂಡಿದ ಗುಣಿಯಾದೇ ಅಹಂಕಾರವು. 9 ಈ ಗುಣಿ ಯಾವುದು? ಅಹಂಕಾರ. ಅದಕ್ಕೆ ಇವು ಎಲ್ಲವೂ ನಿನಗೆ ಗೋಚರವಾಗ್ತವಿಲ್ಲ, ತಿಳಿತೇವಲ್ಲ. ನೀ ತಿಳಿತಿದ್ದಿಲ್ಲ. ತಿಳಿಯುವ ಕಾರಣವಾದಿಂದ ಅದು ಆತ್ಮವಿಲ್ಲವೆಂದು ತಿಳಿ. ಅವು ನಿನ್ನ ತಿಳಿದಿಲ್ಲ, ಅವು ತಿಳಿದಿಲ್ಲ, ಅವುಗಳನ್ನು ನೀ ತಿಳಿದು. ನಾನು ಯಾವುದೋ ಪ್ರಯತ್ನ ಮಾಡುವಾಗ ಭಾಳ ಯತ್ನ ಮಾಡಿದಪ್ಪ, ಭಾಳ ಪ್ರಯತ್ನ ಮಾಡಿದೆ ಅಂತೀವಿಲ್ಲ. ನಾ ಪ್ರಯತ್ನ ಮಾಡಿದ್ದನ್ನು ನಾ ತಿಳಿದ್ನು, ಪ್ರಯತ್ನವೇ ನನ್ನ ತಿಳಿತು. ನೀನೇ ತಿಳಿದಿದ್ದಂದರೆ ತಿಳಿಯುವ ನೀನು ಆತ್ಮ, ತಿಳಿಸಿಕೊಳ್ಳುವುದು ಅನಾತ್ಮ. ಆ ಕಾರಣ ಇದರಂತೆ ಪ್ರತಿಯೊಂದು ಇಂದ್ರಿಯಾದಿಗಳಲ್ಲಿ ನೀನು ನೋಡಿದರೂ ಕೂಡ ಅವುಗಳನ್ನು ನೀ ತಿಳಿದಿದ್ದಿ. ಯಾವುದಾದ್ರೂ ನೋಡು,
ಅದನ್ನು ನೋಡಬೇಕಾದ್ರೆ ಹೊರಗಡೆ ಹೋಗಿ ನೋಡೋದು ಬೇಡ, ಒಳಗೆ ನೋಡು ಅಂತ ಈ ನುಡಿಯಲ್ಲಿ ಹೇಳ್ತಾರೆ. ಶ್ರೋತವೆಂಬಲ್ಲಿ ಧ್ಯಾತವೆಂಬಲ್ಲಿ ಮಾತೇನು ಹಮ್ ಹಮ್ಮು ಎಂಬಲ್ಲಿ ತತ್ವದ ಇಂದ್ರಿಯದೊಡನೆ ಶ್ವೇತೋತ್ಪದ ತೆರದೆ ವೇದ್ಯಬಹುದು ಅಂತ ಹೇಳಿದರು. ಹೇಗೆಂದರೆ ನಾನು ಕೇಳುತ್ತೇನೆ, ಕೇಳೋದು ಯಾವುದು? ಕಿವಿ ಕೇಳ್ತದಿಲ್ಲ. ಕಿವಿ ಕೇಳುತ್ತದೆ ಅಂತ ನೀ ಹೇಳ್ತದಿಲ್ಲ. ಅಂದಾಗ ನಾನು ಕೇಳುತ್ತೇನೆ ಎಂಬಲ್ಲಿ ಶ್ರವಣೇಂದ್ರಿಯದೊಡನೆ ನಾವು ನೋಡುತ್ತೇನೆ, ನೋಡುತ್ತನಿಲ್ಲ ನಾನು ಎಂಬಲ್ಲಿ ನೇತ್ರೇಂದ್ರಿಯ, ಕೇಳುತ್ತೇನೆ ಎಂಬಲ್ಲಿ ಶ್ರೋತ್ರೇಂದ್ರಿಯ, ನೋಡುತ್ತೇನೆ ಎಂಬಲ್ಲಿ ನೇತ್ರ ಇಂದ್ರಿಯ, ಧ್ಯಾನ ಮಾಡ್ತೀನಿ ಎಂಬಲ್ಲಿ ಮನೋ ಇಂದ್ರಿಯ. ಹಾಗಾಗಿ ಇದರಲ್ಲಿ ಕೂಡಿಕೊಂಡು ಈ ಅಹಂಕಾರವೇ ವೇದ್ಯವಾಗುತ್ತದೆ. ಅಲ್ಲಲ್ಲೇ ಅಹಂ ಆದಂತನೇ ಗೊತ್ತಾಗ್ತಿಲ್ಲ ನನಗೆ. ಆದ್ದರಿಂದ ಶ್ವೇತೋತ್ಪಲ ಎಂಬಲ್ಲಿ ಶ್ವೇತ ವಿಶೇಷಣದೊಡನೆ ವಿಶೇಷವಾದ ಉತ್ಪಲವು ಗೋಚರಿಸದಂತೆ ಅಂತ ಈ ಅಹಂಕಾರವು ಆತ್ಮರೂಪ ಆಗದಂತ ನಿನಗೆ ಅನಿಸ್ತದ. ಆ ರೀತಿ ನೀನು ವೇದ್ಯವು ವೇದತ್ವವು ಎರಡು ಉಂಟೆಂದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ತಿಳಿಸಿಕೊಳ್ಳುವುದು ತಿಳಿಯುವುದನ್ನು ಅದು ತಿಳಿದಿಲ್ಲ, ಅದನ್ನು ನೀ ತಿಳಿತಿದ್ದಿ. ತಿಳಿಸಿಕೊಂಬುದನ್ನು ನೀ ತಿಳಿತಿದ್ದಿ. ಅದರ ಕೂಡಿ ಬೇರೆ ಆಗಿದ್ರು ಕೂಡ ಅದರಲ್ಲಿ ಕೂಡಿ ಅದೇ ನಾನಂತ ನೀ ತಿಳ್ಕೊಂಡಿದ್ದಿ. ಕಿವಿನೇ ನಾನು, ಕಣ್ಣೇ ನಾನು ಅಂತ. ಅದಕ್ಕೆ ಸೋನು ತಿಳಿ, ಹೇ ಶಿಷ್ಯನೇ, ಮಗನೇ, ನೀನು ಕೇಳು, ನೀನು ಅರಿ. ನೀನಹಂ ಜಾನಾಮಿ ಎಂಬುವ ಅಭಿಮಾನಕ್ಕೆ ವೇದ್ಯ ವೇದಕತ್ವವನ್ನೇ ಅನುಮಾನಿಪದು ತಪ್ತ ಜಲದಂತೆ ಅಂತ ಇಲ್ಲಿ. ಹೇಗೆಂದರೆ ಅಹಂ ಜಾನಾಮಿ ಅಂದರೆ ಅವನ ನಾನು ತಿಳಿಯುತ್ತೇನೆ ಎಂಬುವ ಅಭಿಮಾನ ಅದಲ್ಲ, ನಾನು ನಾನು ಅಂತ ಅಭಿಮಾನ, ಅದು ಅಹಂಕಾರಕ್ಕೆ ತಪ್ತ ಜಲದಂತೆ. ಹೇಗೆಂದ್ರೆ ತಪ್ತ ಜಲ ಅಂದರೆ ತಣ್ಣೀರಲ್ಲ, ಅದು ಕಾದ ನೀರಿನ ಹಾಗೆ ತಿಳಿಸಿಕೊಳ್ಳುವುದು. ನೀರು ಕಾದವಂತ ಗೊತ್ತಾಗ್ತದಿಲ್ಲ. ಹಾಗೆ ಹೇಗೆ ಕಾಯ್ತು ನೀರು? ತಂಪಾದ ನೀರು ಕಾದದಂದ್ರೆ ಆಶ್ಚರ್ಯ ಅಲ್ಲ. ಬಿಸಿ ನೀರು ಮಳೆ ಬಂದದ ಅಂದರೆ ಅರ್ಥ ಏನು? ಮಳೆ ಬಂದದ್ರೆ ತಂಪಾಗ್ತದ, ತಣ್ಣಗಿರ್ತದಂತ ಅರ್ಥ. ಅದು ಒಂದೇಳೆ ಬಿಸಿ ಸುಡುತ್ತು ಅಂದರೆ ಅದು ಬೆಂಕಿಯ ಸಹವಾಸ ಮಾಡೇ ಬಂದದಂತ ಅರ್ಥ ಮಾಡಬೇಕು. ಅಗ್ನಿ ಸಹವಾಸ ಸಂಬಂಧ ಇಲ್ಲ ಅಂದರೆ ನೀರು ಹೆಂಗೆ ಸುಡುತ್ತದೆ? ಸಾಧ್ಯನೇ ಇಲ್ಲ. ಹಾಗಾಗಿ ಯಾರಾದರೂ ಆ ನೀರನ್ನು ಮುಟ್ಟಿದರೆ ತಂಪಾಗ್ತದೆ, ಆಮೇಲೆ ಉಷ್ಣವನ್ನು ಅದು ತಣ್ಣಗೆ ಮಾಡ್ತದೆ. ಬಾಯಾರಿಕೆ ಆಗಿದೆ ಅಂದ್ರೆ ಯಾವಾಗ ಆಗ್ತದೆ? ಉಷ್ಣ ತತ್ವ ಹೆಚ್ಚಾದಾಗ ಬಾಯಾರಿಕೆ ಆಗ್ತದೆ. ಅಂದರೆ ನಮ್ಮ ಬಾಯಾರಿಕೆಯನ್ನು ಕಡಿತದಂದ್ರೆ ನೀರಿನಲ್ಲಿ ತಂಪು ಗುಣ ಆದಂತ ಅರ್ಥ ಆಯ್ತಿಲ್ಲ, ಅನುಭವಕ್ಕಾದ. ಅದೇ ರೀತಿ ಸುಟ್ಟ ಮೇಲೆ, ನೀರು ಕಾದ ಮೇಲೆ ಆ ಕಾದ ನೀರನ್ನು ಯಾರು ಮುಡ್ತಾರ ಅವ್ರನ್ನು ಕೂಡ ಸುಡ್ತದ ನೋಡೋದು. ನೇರವಾಗಿ ಸುಡವಲ್ತದು ಬೆಂಕಿ. ಬೇರೆ ರೀತಿಯಿಂದ ಇನ್ನೊಂದರ ಸಂಬಂಧ, ನೀರಿನ ಸಂಬಂಧವನ್ನು ಮಾಡಿ ನೀರನ್ನು ಕಾಯಿಸಿ
ಆ ಕಾದ ನೀರು ಮುಟ್ಟಿದಾಗ ಅದು ಸುಡ್ತದ. ಹಾಗಾಗಿ ದಾಹಕವು ಆಗಿರುವಂತೆ ಅಹಂ ಜಾನಾಮಿ, ನಾನು ಎಂಬ ತಿಳಿಯುತ್ತೇನೆಂಬ ಅಹಂಕಾರವಾದರೂ ಕೂಡ ಏನು ಮಾಡ್ತದಂದ್ರೆ ತನ್ನ ಇನ್ನೊಂದು ಗುಣಗಳ ಸಂಬಂಧವನ್ನು ಮಾಡಿಕೊಂಡು ಅವು ನಮ್ಮನ್ನು ಸುಡ್ತದ. ನೇರವಾಗಿ ಸುಡವಲ್ತದ, ಇನ್ನೊಂದು ಸಂಬಂಧದಿಂದ. ಹಾಗೆ ಆತ್ಮನಿಂದ ತಾನು ತಿಳಿಸಿಕೊಂಡು ತಾನು ಅನ್ಯ ದೇಹಾದಿಗಳನ್ನು ಅರಿಯುತ್ತದೆ. ಅಲ್ಲಿ ಸುಡುತ್ತದೆ, ಇಲ್ಲಿ ತಿಳಿಯುತ್ತದೆ. ಯಾವುದು ಆತ್ಮನಿಂದ ಅದು ತಿಳಿಸಿಕೊಂಡು ತಾನು ಇನ್ನೊಬ್ಬನ ತಿಳಿತದ. ಬೆಂಕಿಯಿಂದ ನೀರು ಸುಟ್ಟುಕೊಂಡು ಇನ್ನೊಬ್ಬನ ಸುಡಬೇಕಲ್ಲ, ಅದು ಕಾಯಿಲಾರ್ದು ಇನ್ನೊಬ್ಬನ ಸುಡ್ತದೇನು? ತಾನು ಸುಟ್ಟುಕೊಂಡ ಮೇಲೆ ಇನ್ನೊಬ್ಬನ ಸುಡೋ ಶಕ್ತಿ ಬರ್ತದೆ. ಅದರಂತೆ ಅಹಂಕಾರ ಆತ್ಮನಿಂದ ಅರಿಯುವ ಶಕ್ತಿಯನ್ನು ಪಡೆದುಕೊಂಡು ಇನ್ನೊಬ್ಬರನ್ನು ಅರಿಯುತ್ತದೆ. ಅದಂತೆ ಇಲ್ಲಿ ಕೂಡ ತಾನು ಅನ್ಯಗಳನ್ನು ಅರಿಯುವುದರಿಂದ ವೇದಕತ್ವವಾಗಿದೆ. ಎರಡಾಗಿದಿಲ್ಲ ಇದು. ದರ್ಪಣದ ಹಿಂಭಾಗವು ಅಪ್ರಕಾಶವಾಗಿದ್ದು ಮುಂಭಾಗವು ಪ್ರಕಾಶವಾಗಿರುವಂತೆ ಈ ಅಹಂಕಾರವು ವೇದಕತ್ವವುಳ್ಳದ್ದು ಆಗಿದೆ ಎಂಬುದನ್ನು ತಿಳಿ ಅಂತ. ದರ್ಪಣದ ಹಿಂಭವು ಅಪ್ರಕಾಶ, ಅದು ಹಿಂದೆ ನೋಡಿದ್ರೆ ಅದರ ಪ್ರಕಾಶ ಆದೇನು? ಕನ್ನಡಿಯಿಂದ ನೋಡಿದ್ರೆ ಯಾರಿನ ಮುಖ ಕಾಣ್ತದ? ಕಾಣೋದಿಲ್ಲ. ಮುಂದೆ ನೋಡಿದ್ರೆ ಪ್ರಕಾಶ ಅದ. ಹಾಗೆ ಈ ಅಹಂಕಾರಕ್ಕೆ ಹಿಂದೆ ನೋಡಿದ್ರೆ ಏನಿಲ್ಲ, ಮುಂದೆ ನೋಡಿದ್ರೆ ಎಲ್ಲ ಅರಿಯುವಂಥ ಶಕ್ತಿ ಅದ ನೋಡು. ಹಾಗಾಗಿ ಇದೆಯಂತ ನೀನು ತಿಳ್ಕೋ. ಈ ಅಹಂಕಾರವು ಆತ್ಮ ಮತ್ತು ಅನಾತ್ಮ ಜಡ ಚೇತನಾತ್ಮಕವಾಗಿ ಉಭಯ ಸ್ವರೂಪವಾಗಿರುವುದರಿಂದ ಆದರೂ ಆಗಲಿ ಈ ಅಹಂಕಾರವು ದೇಹದಲ್ಲಿ ಎಲ್ಲ ತತ್ವಗಳಿಗೂ ಮಿಗಿಲಾಗಿರುವುದರಿಂದ ಇದಕ್ಕೆ ಆತ್ಮ ಎಂದು ತಾವು ಒಪ್ಪಬೇಕಾಗುತ್ತದೆ ಅಂತ ಶಂಕೆಯನ್ನು ಮಾಡಿದರೆ, ಎಲ್ಲ ತತ್ವಗಳಿಗೆ ಅಹಂ ಅನ್ನುವಂಥ ಅಹಂಕಾರವೇ ತಿಳಿತದಂದ್ರೆ ಇದು ಆತ್ಮ ಅಂತ ಒಪ್ಪಬಹುದೇನು ಗುರುಗಳೇ? ಯಾಕಂದ್ರೆ ಎಲ್ಲ ತತ್ವಕ್ಕೆ ಕಾರಣ ಆದಲ್ಲದು, ನವಗುಣಕ್ಕೆ. ಇದು ಜಾಗೃತ ಸ್ವಪ್ನಗಳಲ್ಲಿ ತೋರಿ ಇರುವುದಿಲ್ಲ. ಇತ್ತಂದ್ರೆ ಹೇಳಬೇಕಾಗ್ತಿತ್ತು ಅಂದ್ರೆ ಅವರು. ಆತ್ಮ ಮೂರು ಕಡೆ ಅದ್ದಿ ನೋಡು, ಜಾಗ್ರ, ಸ್ವಪ್ನ, ಸುಸುಪ್ತಿ. ಆದ್ರೆ ಅಹಂ ಆತ್ಮ ಅಂತ ಅನುಭವದಂತೆ ನೀನಂದ್ರೆ ಅಲ್ಲಿ ಇರೋದಿಲ್ಲಲ್ಲ, ಅಲ್ಲಿ ಅಭಾವ ಅದ, ಇಲ್ಲಿ ಪ್ರಭಾವ ಅದ. ಹಾಗಾಗಿ ಜಡ ಅಜಡವೆಂತೂ ತನ್ನೊಡಲಾಗಿ ಜಾಗ್ರಾದಿಯೊಡನೆ ಅಹೋವೆಂದು ತೋರಿ ಸುಪ್ತಿಯೊಳು ಅಮ್ಮಿರದೆ ಅಡಗಿ ದೃಶ್ಯತ್ವವು ಅಹುದ ಐಸೆ. ಯಾಕೆ ಹೇಳಕ್ ಬರಂಗಿಲ್ಲಪ್ಪ? ಅಹಂಕಾರ ಜಡ ಅಜಡ ರೂಪವಾಗಿ ಜಾಗ್ರ ಸ್ವಪ್ನಗಳಲ್ಲಿ ವ್ಯವಹರಿಸುತ್ತದೆ. ಆದರೆ ನಿದ್ರೆಯಲ್ಲಿ ತನಗೆ ಕಾರಣವಾದ ಅವಿದ್ಯೆಯಲ್ಲಿ ಅಡಗುತ್ತದೆ. ಜಾಗ್ರ ಸ್ವಪ್ನಗಳಲ್ಲಿ ವ್ಯವಹಾರ ಇದಕ್ಕೆ. ಅಲ್ಲಿ ವಸ್ತು ರೂಪ ಅದ, ಸ್ವಪ್ನದಲ್ಲಿ ವಾಸನ ರೂಪ ಅದ. ಸ್ವಪ್ನದಲ್ಲಿ ವಸ್ತು ರೂಪ ಇಲ್ಲ, ಅಲ್ಲಿ ಸ್ವಪ್ನದಾಗ ಕೇಳಿದಂಗೆ ಆಗ್ಯದಲ್ಲಿ ಕಿವಿದ್ದು ಅನಲ್ಲಿ ವಾಸನ ರೂಪ. ಸ್ವಪ್ನದಲ್ಲಿ ವಾಸನ ರೂಪ ಯಾವಾಗನ ಬರಲಿ ಶಾಸ್ತ್ರ. ಜಾಗ್ರಂದಲ್ಲಿ ವಸ್ತು ರೂಪ, ಅದು ಅನುಭವಕ್ಕಾದಲ್ಲ ಜಾಗ್ರದಲ್ಲಿ. ಹಾಗಾಗಿ ಜಾಗ್ರ ಸ್ವಪ್ನಗಳಲ್ಲಿ ಭಾವವಾಗಿದ್ದಲ್ಲ, ಭಾವಕ್ಕೆ ಬಂದಲ್ಲ. ನಿದ್ರೆಯಲ್ಲಿ ಆ ಭಾವ ಅಂದ್ರೆ ಇಲ್ಲಲ್ಲ. ಘಟವು ಭೂತಳದಲ್ಲಿ ಭಾವ ಅಭಾವ ರೂಪದಿಂದ ಅರಿಸಿಕೊಳ್ಳುವಂತೆ
ಅಹಂಕಾರವು ಭಾವ ಅಭಾವ ರೂಪವಾಗಿ ಅರಿಸಿಕೊಳ್ಳುತ್ತದೆ. ಕೊಡ ಇಲ್ಲಿತ್ತು, ಈಗ ಅಲ್ಲಿಲ್ಲ ಅಂತ ಹೆಂಗ ಇಲ್ಲಿದೆ ಅಂತ ತಿಳಿಸ್ಕೊಂತು, ಇಲ್ಲ ಅಂತಲೂ ತಿಳಿಸ್ಕೊಂತು. ಅಂದರೆ ಭಾವರೂಪದಿಂದ ಇದೆ ಅನಿಸ್ಕೊಂತು, ಆ ಭಾವದಿಂದ ಇಲ್ಲ ಅನಿಸ್ತು ನೋಡ್ರಿ. ಅದರಂತೆ ಆತ್ಮ ಭಾವ ಅಭಾವ ಅದೇನು. ಜಾಗ್ರತ ಸ್ವಪ್ನದಲ್ಲಿ ಅಂದರೆ ಆತ್ಮ, ನಿದ್ರೆಯಲ್ಲಿ ಇಲ್ಲ ಅಂತ ಹೇಳ್ತೇನೋ. ಹಾಗಾಗಿ ಹೇಳಲಿಕ್ಕೆ ಬರುವುದಿಲ್ಲ ನಿನ್ನ ಸಂಶಯಕ್ಕೆ ತಕ್ಕಂತೆ. ಮುಂದೆ ಇದು ಇನ್ನೊಂದು ಏನು ಇದಕ್ಕೆ ದೋಷ ಅದ ಅಂದರೆ, ಇಂತು ಉದಸಿ ಅಡಗುತಿಹೆದು ಅಂತಾಗಿ ಆತ್ಮನೆಂದು ಎಂತು ವರೆಯ ಬರ್ಪದು ಹಮ್ಮಿನ ಪರಿಯುಳು ಅಲಿ ಸಂತ ನೀನಿ ಕ್ರಮವಿಲ್ಲಿ. ಕೊನೆಗೆ 108 ವಾದ ಯಾಕಪ್ಪ ತಿಳ್ಕೊ. ಇದು ದೃಶ್ಯ ರೂಪನ ಹೌದು, ದೃಕ್ ರೂಪನ ಹೌದು. ಮುಂದಿನಿಂದ ತಿಳಿಯುವಾಗ ಅದೇನದ ತಿಳಿಯುವಾಗ, ಮುಂದಿಂದ ತಿಳಿಯುವಾಗ ದೃಕ್ ರೂಪ ಆಗ್ತದೆ. ಹಿಂದೆ ತಿಳಿಸುವಾಗ ಅದಕ್ಕೆ ದೃಶ್ಯ ಆಗ್ತದೆ. ಅದಕ್ಕೆ ದೃಶ್ಯವಾದವನ್ನು ಹೇಳಿವೆಲ್ಲ, ಮೊದಲೇ ಕೇಳಿರಿ. ಹಾಗಾಗಿ ಉತ್ಪತ್ತಿ ನಾಶಗಳಿಂದ ಇದಕ್ಕೆ ಉತ್ಪತ್ತಿಯಾದ ನಾಶ ಆದ ಕಾರಣ ಇದು ಆತ್ಮ ಅಲ್ಲ. ಹೇಗೆಂದರೆ ಇದು ಉದಿಸಿ ಇದು ಇದೆ ಅನ್ನುವಾಗ ಹುಟ್ಟಿತು, ಇಲ್ಲ ಅನ್ನುವಾಗ ನಾಶ ಆಯಿತು. ಅಂದ್ರೆ ಇದಕ್ಕೆ ಏನಾಯ್ತು ದೋಷ, ಹುಟ್ಟು ಸಾವಾದ ಅಂತ ತಿಳ್ಕೊ. ಅದರಂತೆ ಇದು ತೋರಿ ಅಡಗುತ್ತಿಹದಾಗಿ ತೋರಿ ಮತ್ತೆ ಇಲ್ದಂಗೆ ಆಗ್ತದಲ್ಲ. ಆ ಅಹಂಕಾರವನ್ನು ಆತ್ಮ ಸ್ವರೂಪನೆಂದು ಹೇಗೆ ಒರೆಯುತ್ತಿರ್ಪದು? ಇಂಥ ಅನುಭವಕ್ಕೆ ಬರುವಂತೆ ದೋಷದಿಂದ ಕೂಡಿದ ಅಹಂಕಾರವನ್ನು ಆತ್ಮನಿಂದ ಹೇಳಲಿಕ್ಕೆ ಹೇಗೆ ಬರುವುದು? ನೀನು ಹೇಳಂತಿದ್ದೆ, ಹೇಳಕ್ಕೆ ಹೆಂಗೆ ಬರ್ತದೆ? ಅನುಭವಕ್ಕೆ ವಿರುದ್ಧ ಆಯ್ತಂದ್ರೆ ಅದು ಗುರುವಾಕ್ಯ ಅಲ್ಲ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಕನೇ ಸದ್ಗುರುವಕ್ಕು. ನೀನು ಹೇಳಂತಿದ್ದಿ ತಪ್ಪೇನಿಲ್ಲ, ಆದ್ರೆ ಗುರುಗಳು ಹಂಗೆ ಹೇಳಕ್ಕೆ ಬರೋದಿಲ್ಲ, ಸುಳ್ಳು ಹೇಳ್ದಂಗೆ ಆಗ್ತದಲ್ಲ. ಆ ಕಾರಣಕ್ಕಾಗಿ ಎಲೈ ಸಂತ ಅಂದರೆ ಸಜ್ಜನ ಶಿಷ್ಯ ಅಂತ ಅರ್ಥ. ಸಜ್ಜನನೇ ನೀನು ಇದರಲ್ಲಿ ಈ ಪ್ರಕಾರ ಕ್ರಮದಿಂದ ವಿಧಿಯಿಂದ ವಿಧಿವತ್ತಾಗಿ ನೀನು ತಿಳ್ಕೋ ಅಂತ ಇಲ್ಲಿ 14ನೇ ಸೂತ್ರದಲ್ಲಿ ಹೇಳಿ, ಇದು ಭಾವ ಅಭಾವ ರೂಪದಿಂದ ಅಹಂಕಾರಕ್ಕೆ ಆತ್ಮನೆಂದು ಹೇಳುವುದು ಉಚಿತವಾದುದಲ್ಲ, ಇದು ಅನುಚಿತ ವಾಕ್ಯಾಂತರ. ಆ ಕಾರಣಕ್ಕಾಗಿ ಉತ್ತಮರು ಮೆಚ್ಚುವ 58 ಪದದೊಡನೆ ಬಿತ್ತರಂ ಬೆಳೆದ ಸೂತ್ರಗಳೈದು ರಚಿಸಿತ್ತು 4ನೆಯ ಇದು ಸಂಧಿ ಅಂತ ಈ ಸೂತ್ರವನ್ನು ಮಂಗಲ ಮಾಡ್ತಾರೆ. ಇಲ್ಲಿಗೆ ಉತ್ತಮರು ಮೆಚ್ಚುವ 58 ಅಂದ್ರು ನೋಡ್ರಿ. ಉತ್ತಮರು ಮೆಚ್ಚುವ 58 ಪದದೊಡನೆ 58 ಪದಗಳಿಂದ ಬಿತ್ತರಂಬಡದ ವಿಸ್ತಾರವನ್ನು ಹೊಂದಿತ್ತು ನೋಡ್ರಿ. ಯಾರಿಗೋಸ್ಕರ ಅಂದರೆ ಉತ್ತಮರ ಮೆಚ್ಚುವುದಕ್ಕೋಸ್ಕರ ಅಂದರು. ನಾವೇನು ತಿಳ್ಕೊಂಡ್ವಿ, ಶಾಸ್ತ್ರ ಬಹಳ ವಿಶಾಲ ಆಗ್ತದೇನು ಸಂಕ್ಷಿಪ್ತ ಹೇಳ್ಬೇಕಂದ್ರೆ ಉತ್ತಮರ ಮೆಚ್ಚಬೇಕಾದ್ರೆ ವಿಸ್ತಾರ ಆಗ್ಬೇಕಂದ್ರೆ ಅವರು ವಿಸ್ತಾರ ಆದದನ್ನು ಉಡಲಿಕ್ಕೆ ಬರ್ತದ, ತೊಡಲಿಕ್ಕೆ ಬರ್ತದ. ಯಾವುದೇ ವಸ್ತುವನ್ನು ನೋಡ್ರಿ, ಹತ್ತಿ ಆದ
ಅದು ನೂಲಾಯಿತು, ನೂಲಾಗಿ ವಿಸ್ತಾರ ಆಗಲಿಲ್ಲ ಅಂದರೆ ಅದು ಸೀರೆನಾಗೋದಿಲ್ಲ, ಪಂಚೆನಾಗೋದಿಲ್ಲ, ಅಂಗಿನಾಗೋದಿಲ್ಲ. ವಿಸ್ತಾರ ಆದಮೇಲೆ ಅಲ್ಲ. ಅದರಂತೆ ಯಾವುದೇ ಒಂದು ವಸ್ತುವನ್ನು ನೋಡ್ರಿ, ಅದು ವಿಸ್ತಾರವಾದಾಗ ಅದು ಉಣಲಿಕ್ಕೆ ತೊಡಲಿಕ್ಕೆ ಯೋಗ್ಯವಾದದ್ದು. ನಾವು ಅಡಿಗೆ ಮಾಡ್ತೀವಿ, ಅಕ್ಕಿನ ಹಂಗೆ ತಿಂದರೆ ಏನಾಗ್ತದೆ? ಅಜೀರ್ಣ ಆಗ್ತದೆ. ಅದು ವಿಸ್ತಾರ ಆಯ್ತಂದ್ರೆ ಅದು ಜೀರ್ಣ ಆಗ್ತದೆ. ಅದರಂತೆ ವಿಸ್ತಾರ ಹೊಂದಿದ ಸೂತ್ರಗಳು ಎಷ್ಟು ಅಂದರೆ ಈ 4ನೇ ಸಂಧಿಯಲ್ಲಿ 5 ಸೂತ್ರಗಳು, 58 ನುಡಿಗಳು. 4ನೆಯ ಸಂಧಿ ಇದು ರಚನೆ ಮಾಡಲ್ಪಟ್ಟಿತ್ತು. ಇದರಲ್ಲಿ ಅಹಂಕಾರ ಅನಾತ್ಮವನ್ನು ನಿರೂಪಣೆ ಮಾಡಿದಂದರು. ಅಹಂಕಾರ ಅನಾತ್ಮ ತತ್ವ, ಇದು ಆತ್ಮತತ್ವ ಅಲ್ಲ. ಅನಹಂಕಾರ ಅಂದ್ರೆ ಜಡತತ್ವ ಅಂತ ಈ ಸೂತ್ರದಲ್ಲಿ ಹೇಳಿದಿವಿ. ಅಂತು ಸಂಧಿ 4ಕಂ ಸೂತ್ರ 25ಕಂ ತ್ರಿವಿಧಿ ಒಟ್ಟು 1ನೇ ಸಂಧಿಯಿಂದ 290 ತ್ರಿವಿಧಿ ಮಂಗಳಮಸ್ತು ಅಂತ ಈ 4ನೇ ಸಂಧಿಯನ್ನು ಮಂಗಲ ಮಾಡಿ ಈಗ 5ನೇ ಸಂಧಿಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಂಧಿಯ ಮೊದಲನೆಯ ಮಾತೆ ಶ್ರೀ ಶಂಭುಲಿಂಗಾಯ ನಮಃ. ಇಲ್ಲಿ ಗುರುಗಳನ್ನು ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಇಂಥ ಒಂದು 5ನೇ ಸಂಧಿಯಲ್ಲಿ ಇಲ್ಲಿಯವರೆಗೂ ಅನಾತ್ಮ ತತ್ವವನ್ನು ಪ್ರತಿಪಾದಿಸಿ ಈ 5ನೇ ಸಂಧಿಯಲ್ಲಿ ಕೂಡ ಇನ್ನು ಉಳಿದ ಒಂದು ಕೋಶದ ಬಗ್ಗೆ ಉಳ್ಕೊಂಡರು. 4 ಕೋಶಗಳನ್ನ ಹೇಳಿದರು ಇಲ್ಲಿವರೆಗೂ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳನ್ನು ವಿಸ್ತಾರವಾಗಿ ಯಾಕೆ ಹೇಳಿದೆವಂದರೆ ಇವು ಅನಾತ್ಮ, ಜಡವಾಗಿದ್ದರೂ ಕೂಡ ಆತ್ಮನಂತೆ ತೋರ್ತವ ಅಜ್ಞಾನಿಗಳ ದೃಷ್ಟಿಯಲ್ಲಿ. ಅನಾತ್ಮ ಆದರೂ ಕೂಡ ಆತ್ಮನಂತೆ ತೋರ್ತವಲ್ಲ. ಕಾಲು ಜಡಾದ ನಡೀತದ, ಇದು ಜಡ ಅಂತ ಯಾರು ತಿಳ್ಕೊಂತಾರೆ ಹೇಳು? ಕೈ ಹಿಡಿತದ, ಕೈ ಜಡ ಅಂತ ನಾವು ಒಪ್ತೀವೇನು? ಅದರಂತೆ ಇಂಥ ಆಶ್ಚರ್ಯಕರವಾದ ಕೋಶಗಳಿಂದ ರಚನೆವಾದಂಥ ಈ ದೇಹದ ಮರ್ಮವನ್ನು ಸವಿಸ್ತರವಾಗಿ ಇದು ದೇಹ ಅನ್ನುವುದು ಒಟ್ಟು ಇದೇನದ ಜಡವಾದದ್ದೇ ಅದ. ಇದು ಉತ್ಪತ್ತಿ ನಾಶಕ್ಕೆ ಒಳಗದದ್ದಾದ. ಇದು ಆತ್ಮನಂತೆ ತೋರಿದರೂ ಕೂಡ ಇದು ಅನಾತ್ಮವಿನ ದೇಹ, ಇಂದ್ರಿಯಾದಿಗಳು, ತತ್ವಾದಿಗಳು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲವಂತ ಹೇಳಿ ಇನ್ನು ಉಳಿದಂಥ ಆನಂದಮಯ ಕೋಶ ಅದಲ್ಲ, ಆ ಆನಂದಮಯ ಕೋಶ ಎಲ್ಲ ಕೋಶಗಳಂತ ಬಲ್ಲವರು ಕೂಡ ಆತ್ಮ ಅಲ್ಲ ಅಂತ ಒಪ್ಪಬೇಕಾಗಿತ್ತು ಅಂದರೆ ಬಹಳ ತಿಳ್ಕೊಬೇಕು. ಅವರು ಬಹಳ ತಿಳಿಬೇಕು ಅದನ್ನು, ಆನಂದಮಯ ಕೋಶ. ಕಾರಣ ಇದು ಅನಾತ್ಮ ರೂಪವೇ ಆಗಿದ್ದು ಇದು ಕೂಡ ಅಲಿಸಿಕೊಳ್ಳುವುದು. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಚಿತ್ತ, ನನ್ನ ಅಹಂಕಾರ ನೀನು ಅಂತ ತಿಳ್ಕೊಂಡಿದ್ದಿ. ಅದರಂಗೆ ಆನಂದಮಯ ಕೋಶ ಕೂಡ ತಿಳಿಸ್ಕೊಂತದ. ಆ ಕಾರಣ ಇದು ಆತ್ಮ ಅಲ್ಲ ಅಂತ ವಿಸ್ತಾರ ಮಾಡಿ ಹೇಳ್ಬೇಕಲ್ಲ. ಹತ್ತಿ ರೆಡಿಯಾದ ಮೈ ಮೇಲೆ ತೊಡೋಕಾಗಬೇಕಾದ್ರೆ ಮೊದಲು ಹೇಳಿದ್ನಲ್ಲ, ಅದು ನೂಲಾಗಬೇಕು, ಅದು ನೇಯ್ಗಾಗಬೇಕು, ಸೀರೆ ಆದಮೇಲೆ ದೋತ್ರ ಆದಮೇಲೆ ಉಡಕ್ಕೆ ಬರ್ತದೆ. ಅದರಂಗೆ ಆನಂದಮಯ ಕೋಶವನ್ನು ವಿಸ್ತಾರ ಮಾಡ್ತಾರೆ. ಯಾಕೆ ಆತ್ಮ ಅಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ
ಶ್ರುತಿ ಯುಕ್ತಿಗಳ ಸ್ವಾನುಭಾವದಿಂದ ಸಿದ್ಧ ಮಾಡಿ ಇದನ್ನ ಮನಸ್ಸಿಗೆ ಬಂದಂಗ ನಾವು ಮಾತಾಡಿ ಪಾಮರರ ವಾಕ್ಯವನ್ನ ಪಾಮರರ ಪ್ರಮಾಣವನ್ನ ಹಿಡಿದುಕೊಂಡು ಸಿದ್ಧ ಮಾಡುವುದಲ್ಲ. ಶ್ರುತಿಯುಕ್ತಿ ಸ್ವಾನುಭಾವ ಅಂದರು. ಶ್ರುತಿಗಳು ಈಶ್ವರವಾಣಿ ಮತ್ತು ಯುಕ್ತಿ ಸ್ವಾನುಭಾವಗಳು ಋಷಿಗಳ ವಾಣಿ. ಅವುಗಳನ್ನ ಬೋಧ ಮಾಡುವಂಥ ಸಾಕ್ಷಾತ್ ಸದ್ಗುರುವಿನ ವಚನ, ಸದ್ಗುರುವಿನ ವಚನ ಅಲ್ಲ. ಹಾಗಾಗಿ ಅದರಿಂದ ಸಿದ್ಧ ಮಾಡಿ ಇದು ಆನಂದಮಯ ಕೋಶ ಆತ್ಮ ಅಲ್ಲ ಅಂತ ಈ 5ನೇ ಸಂಧಿಯಲ್ಲಿ ಹೇಳಿಕೊಟ್ಟಾರ ಅವರು. ಈ ಪ್ರಥಮ ಸೂತ್ರದಲ್ಲಿ ಅಹಮಿಗಿಲ್ಲವೇ ನಿದ್ದೆಯೊಳಗೆ ಅರ್ಹಿಕೊಂಬುದು ಎಂತೂ ಅಹುದು ಅರಿವು ಸಂದಿಲ್ಲದಿಪ್ಪುದಾಗಿ. ಇದು ಅಹಮಿಗಿಲ್ಲವೇ ಅಹಂಕಾರ ಇಲ್ಲಿ ಇಲ್ಲ ಅಂತ ಅಭಾವ ಎಲ್ಲಿ ಹೇಳಕ್ ಬರ್ತದ್ರಿ ಅಂದ್ರೆ ಇದು ಸುಪ್ತಿಯಲ್ಲಿ ನಿದ್ರೆಯಲ್ಲಿ ಹೋಗಿ ಅನುಭವ ಮಾಡು. ಕಾರಣ ಜಾಗ್ರ ಸ್ವಪ್ನಗಳಲ್ಲಿ ಆತ್ಮ ಮನುಷ್ಯಗಳ ಸಂಯೋಗವಿರುತ್ತದೆ. ಎಲ್ಲಿ ಸಂಯೋಗ ಸಂಬಂಧ ಇಲ್ಲದ ಜಾಗ್ರ ಸ್ವಪ್ನಗಳಲ್ಲಿ ಯಾರ ಸಂಬಂಧ ಅದ? ಮನೋ ಸಂಬಂಧ ಅದ. ಈಗ ಬ್ರಿಡ್ಜೇ ಇಲ್ಲಪ್ಪ, ಅದಕ್ಕೆ ಯಾವುದು ದಾರಿನೇ ಇಲ್ಲ, ಅಲ್ಲಿ ಯಾವುದು ಪುಟ್ಟನಿಲ್ಲ, ಡೋಣಿ ಇಲ್ಲ, ಈ ದಂಡಿಯಿಂದ ಆ ಕಡೆ ದಂಡಿಗೆ ಹೋಗ್ಯಾನ ಅಂದ್ರೆ ಹೆಂಗ್ ಹೋದ? ಬ್ರಿಡ್ಜ್ ಸಂಬಂಧ ಇರ್ಬೇಕಲ್ಲ. ಸಂಬಂಧ ಇದ್ರೆ ಈ ಕಡೆಯಿಂದ ಆ ಕಡೆ ಹೋಗಿ ಬರ್ತದ. ಆ ಸಂಬಂಧನೇ ಈಗ ಹೋಗಿ ಬಂದ್ರು ಅಂದ್ರೆ ರಾತ್ರಿ ಬಿದ್ದಿತ್ತು ಬ್ರಿಡ್ಜ್. ಬೆಳಗ್ಗೆ ರಾತ್ರಿ ಬಿದ್ದದ, ಅಲ್ಲಿ ಇರೋದು ಹೆಂಗ್ ದಾಡ್ತದ್ದಿ? ಇಲ್ಲ ಅಲ್ಲಿ. ಹಾಗೆ ಮನಸ್ಸುಗಳ ಸಂಯೋಗವಿರುತ್ತದೆ, ಅದರಿಂದ ಅಲ್ಲಿ ಜ್ಞಾನ ಇರ್ತದೆ, ಅಲ್ಲಿ ದಾಟಕ್ ಬರ್ತದ. ಬ್ರಿಡ್ಜ್ ಸಂಬಂಧ ಅದ, ಸೇತುವೆ ಸಂಬಂಧ. ನಿದ್ರೆಯಲ್ಲಿ ಸಂಯೋಗವಿಲ್ಲ, ನಿದ್ರೆಯಲ್ಲಿ ಸಂಬಂಧ ಇಲ್ಲಲ್ಲ. ಆ ಕಾರಣದಿಂದ ಅರಿವಿಲ್ಲ, ಅಲ್ಲಿ ಅರಿವಿಲ್ಲ. ಅಹಮಿಲ್ಲ ಅಂತೇಳಿಲ್ಲ, ಅರಿವಿಲ್ಲ ಅಲ್ಲಿ. ಮತ್ತು ಅಲ್ಲಿ ನಾಶ ಆಗಿದ್ರೆ ಮುಂಜಾನೆ ಜಾಗೃತಿ ಎಲ್ಲಿ ಬರ್ತತ್ತು? ಅಲ್ಲಿ ಆದ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಕಾರಣ ಅರಿಯುವಂಥ ಜ್ಞಾನ ಅಲ್ಲಿಲ್ಲ. ಹಾಗಾಗಿ ಇದು ಆತ್ಮ ಇದ್ದರೂ ಕೂಡ ಜಡವಾಗಿದೆ, ಜಡ ನೋಡಲ್ಲಿ. ಆದ್ದರಿಂದ ನಿದ್ರೆಯಿಂದ ಎಚ್ಚೆತ್ತ ನಂತರ ನಾನು ನಿದ್ರೆಯಲ್ಲಿ ಏನು ತಿಳಿಯಲಿಲ್ಲ. ಅಲ್ಲಿ ನೀನಿಲ್ಲ ಅಂತಲ್ಲ, ತಿಳಿಯುವಂತ ತಿಳಿದು ಹೇಳುವಂತ ಸಂಬಂಧ ಇಲ್ಲ ಅಲ್ಲಿ. ಸಂಬಂಧ ಇಲ್ಲ ಅಂದ್ರೆ ಹೆಂಗೆ ಹೇಳಕ್ ಬರ್ತದ? ಅದನ್ನು ಮುಂದೆ ಸೂತ್ರದ ಹೇಳ್ತಾರೆ. ಹೀಗೆ ಅಹಂಕಾರದ ಅಭಾವವಿನ ಆತ್ಮನ ಅಭಾವ ಇಲ್ಲಂತಲ್ಲ. ಅಹಂಕಾರ ಅಭಾವದ ಆತ್ಮನ ಅಭಾವ ಇಲ್ಲ. ಆತ್ಮ ಇರೋವನೇ ಯಾವಾಗಲೂ 3 ಕಾಲದಾಗ ಇರ್ತಾರಂದ್ಮೇಲೆ ಅವು ಹೆಂಗೆ ಇರಂಗಿಲ್ಲ ಅಂತ. ಹಾಗಾಗಿ ಇಲ್ಲಿ ಅಳಿಯದ ಉಳಿಯದ ಮರವೇ ದಳೆಯದೆಚ್ಚರವ ಕಳೆವ ಅಳಿಸದ ಅರಿವ ಅರಿವೇ ನಿಜವಾದ ಶಂಭು ಪದ ನಳಿನಂ ಕೂರ್ತು ನಥನಪ್ಪೆ. ಮೊದಲೇ ಹೇಳಿದ ಸಂಧಿ ಪ್ರಾರಂಭದಲ್ಲಿ ನಿಜಗುಣ ಶಿವಯೋಗಿಗಳು ಯೋಗಿಗಳು ಆ ಪರಮಾತ್ಮನನ್ನ ಗುರುನಾಥನನ್ನ ಹೇಗೆ ಅವರು ಸ್ಮರಣೆ ಮಾಡ್ತಿದ್ರು ಅಂದರೆ, ದೂರದಲ್ಲಿ ಇದ್ದಂಥ ಸಂಬಂಧಿಗಳು ನಾನು ದೂರವಾಗಿದ್ದರೂ ಕೂಡ ಅವರ ಸ್ಮರಣೆ ಮಾಡಿದಾಗ ಪ್ರತ್ಯಕ್ಷ ಭಾವದಲ್ಲಿ ಬರ್ತಾರಲ್ಲ. ನಾ ಭಾಳ ಸಲ ಹೇಳೀನಿ,
ಹೆಂಡತಿ ತವ್ರ ಮನೆಗಿದ್ಲು, ಹೊಸದಾಗಿ ಮದುವೆ ಆಗಿತ್ತು. ಅವನು ಭಾಳ 500 ಕಿಲೋಮೀಟರ್ ದೂರ. ಹೆಂಡತಿ ನೆನಪಾಯ್ತಂದ್ರೆ ಇಲ್ಲಿ ಮುಂದೆ ಬಂದು ನಿಂತಂಗಿಲ್ಲ, ಆಗ್ತಾವಿಲ್ಲ. ಎಷ್ಟೋ ದಿನ ತಂದೆ ತಾಯಿಯನ್ನು ಕಳೆದುಕೊಂಡಿವಿ. ಅವ್ರು ಸುಮ್ಮನೆ ನೆನಪು ಮಾಡಿದ್ರೆ ಅವರ ಭಾವಚಿತ್ರವೇ ನಮ್ಮ ಹೃದಯದಲ್ಲಿ ಬರ್ತದೆ, ಮನಸ್ಸಿನಾಗ ಬರ್ತಾರಿಲ್ಲ. ಇದು ಅನುಭವ ಆದಂತರೂ ಇಲ್ಲೋ. ಅದರಂತೆ ಆ ಗುರುಗಳ ಸ್ಮರಣೆ, ಚಿಂತನೆ, ಪರಮಾತ್ಮನ ಚಿಂತನೆ ಅಥವಾ ದೇವತೆಗಳ ಸ್ಮರಣೆ ನಾವು ಯಾವಾಗ ಮಾಡಕ್ಕೆ ನಿಂತೀವಂದ್ರೆ ನಮ್ಮ ಭಾವದಲ್ಲಿ ಅವರು ಬಂದು ನಿಲ್ಲಬೇಕು ನೋಡು. ಅವಾಗ ನಿಜವಾದ ಧ್ಯಾನ ಆಗ್ತದೆ, ಸ್ಮರಣೆ ಆಗ್ತದೆ. ನಮಗೆ ಏಸು ಮಂದಿಗೆ ಹಂಗಾಗ್ಯದ, ನಾವು ಮನೆಗೆ ಹೋಗಿ ವಿಚಾರ ಮಾಡಬೇಕು. ಇಲ್ಲೇ ವಿಚಾರ ಮಾಡೋದಲ್ಲ, ಮನೆಗೆ ಹೋಗಿ ನಾವು ವಿಚಾರ ಮಾಡಬೇಕು. ಹೌದಲ್ಲ, ನಾವು ಸುಮ್ಮನೆ ನಮ್ಗೆ ಏನಾದರೂ ಆಗಲಿ ಹೆಂಗಾಗ್ತದೆ, ಭಾವಕ್ಕೆ ಬರ್ಬೇಕಲ್ಲಪ್ಪ. ಹಾಗಾಗಿ ಅಳಿಯದ ಅಂದರೆ ಅದು ಅಸದ್ವಿ ಲಕ್ಷಣ ಅಂದರು, ಉಳಿಯದ ಅಂದರೆ ಸದ್ವಿ ಲಕ್ಷಣವಾದ ಮರವೇ. ಅಳಿಯದ ಯಾವುದು ಅರಿವು, ಉಳಿಲಾರ್ದ ಯಾವುದು ಮರೆವು. ಯಾವಾಗ ಉಳಿಯೋದಿಲ್ಲ ಅಂದರೆ ಮರೆವು. ಸೂರ್ಯ ಉದಯ ಆದಾಗ ಕತ್ತಲು ಹೆಂಗುಳಂಗಿಲ್ಲೋ ಆದಂಗ ನಿನ್ನ ಅರಿವು ನಿನಗಾದ್ರೆ ಮರೆವು ಉಳಿಯಂಗಿಲ್ಲ ಅಂತ ಅರ್ಥ ಮಾಡ್ಬೇಕದು. ಸುಮ್ಮನೆ ನಾವು ಗುರುಪುತ್ರ ಆಗಿವಿ, ನಮಗೆ ಎಳ್ದದ್ರಿ, ಏನು ಎಳ್ದದು? ಏನು ಎಳ್ದಲ್ಲ ಅಂತ. ಜ್ಞಾನ ಆಗಿತ್ತು, ತಾನೇ ಎಳ್ದು ಹೋಗ್ತದೆ. ಅಳ್ದ ಮೇಲೆ ಅದು ಹೇಳಕ್ಕೂ ಬರಂಗಿಲ್ಲ. ಬಹಳ ಏನೋ ವಿಚಾರ ವಿನಿಮಯ ಬೋಧಕತ್ವ ವಿಷಯದಲ್ಲಿ ಮಾತಾಡ್ಬೋದು ವಿನ ಹೊಚ್ಚಾಗಿ ನನಗೆ ಅಳ್ದದ ಅಂದ್ರೆ ಏನು ಎಳ್ದದ? ಹಾಗಾಗಿ ಈ ಸಂಧಿಯ ವಿಚಾರದಲ್ಲಿ ಜ್ಞಾನ ಮತ್ತು ಅಜ್ಞಾನ ಇವೆರಡರ ಸದ್ಭಾವವನ್ನೇ ಇಲ್ಲಿ ಹೇಳಕತ್ತಾರ. ಈ ಸಂಧಿಯ ಸ್ವೀಕಾರ ಮಾಡಿಕೊಂಡು ಶಂಭುವಿನ ಮಂಗಲವನ್ನು ಮಾಡಿ, ಆ ಪರಮಾತ್ಮನ ಮಂಗಲವನ್ನು ಮಾಡಿ, ಜ್ಞಾನ ಅಜ್ಞಾನಗಳ ಎರಡಕ್ಕೂ ಸಾಕ್ಷಿಯಾದ ಚೈತನ್ಯವೇ ಶಂಭುವಿನ ಸ್ವರೂಪ ಅಂತ ತಿಳ್ಕೊಂಡು, ನಾವ್ಯಾವುದು ಜ್ಞಾನ ಅಜ್ಞಾನ ಎರಡೂ ನಾಶವಾಗಬೇಕಂದ್ರೆ ಎರಡಕ್ಕೆ ಸಾಕ್ಷಿಯಾಗಿ ಇರಬೇಕು. ಎರಡು ನಾಶ ಆಗ್ಯದಲ್ಲ, ನಾಶ ಅಂದ್ರೆ ಸಾಕ್ಷಿ ಇರ್ಬೇಕು. ಸಾಕ್ಷಿನ ನಾಶ ಆದ್ರೆ ಕೇಸು ನಡೆಯೋದಿಲ್ಲ. ಅದು ಇಲ್ಲಿ ನೋಡಿದವನಿಲ್ಲ, ಮಾಡಿದವನಿಲ್ಲ, ಸಾಕ್ಷಿನಿಲ್ಲ, ಕೇಸ್ ಆಗ್ತಂದ್ರಂತಾರಲ್ಲಿ. ಅದರಂಗೆ ಇಲ್ಲಿ ಆ ಸಾಕ್ಷಿ ಚೈತನ್ಯವೇ ಶಂಭುವಿನ ಸ್ವರೂಪವಾಗಿರುವುದು. ಅದೇ ನಿದ್ರೆಯಲ್ಲಿ ನನಗೆ ಅನುಭವಕ್ಕೂ ಬರುವುದು. ಸಾಕ್ಷಿ ಇದೆಯಲ್ಲ, ಅರಿವುವರೆವಿಗೆ ಸಾಕ್ಷಿ ನೀನಿದ್ದಿಲ್ಲ, ಅದೇ ನೋಡು. ಈ ಶಂಭುವು ಮರೆವೆಯಿಂದ ಬೇರೆಯಾದವನು, ಅರಿವಿಗೆ ಅರಿವಾದವನು ಆಗಿರುವನು. ಮರೆವೆಗೆ ಅರಿವಾದವನೇ ಶಂಭುಲಿಂಗ, ಅರಿವನ್ನು ತಿಳಿಯುವಂಥವನೇ ಸಾಕ್ಷಿ ಲಿಂಗ, ಬೇರೆ ಇಲ್ಲ ಅದಲ್ಲಿ. ಹೀಗೆ ಇಲ್ಲಿ ಆ ಮರೆವು ಹೇಗಿದೆ ಅಂದರೆ ಅನಿರ್ವಚನೀಯ ಅಂದರು. ಅದು ಅನಿರ್ವಚನೀಯ ಅಂದರೆ ಇದೆ ಅಂದರೆ ಇಲ್ಲ, ಇಲ್ಲ ಅಂದರೆ ಆದ ಅಂದಾಗ ಆದಂತೂ ಹೇಳಕ್ಕೆ ಬರಂಗಿಲ್ಲ, ಇಲ್ಲಂತೂ ಹೇಳಕ್ಕೆ ಬರಲಾರ್ದು ಏನಾದ ಅನಿರ್ವಚನೀಯ ಅಂದ. ಕತ್ತಲ ಒಂದು ಆದ, ಬೆಳಕು ಒಂದು ಆದಂತ ಕೈ ಎತ್ತಿ ಸಾಕ್ಷಿ ಕೊಟ್ಟು ಹೇಳಕ್ ಬರೋದಿಲ್ಲ. ಕತ್ತಲ ಒಂದು ಇದೆ ಅಂದ್ರೆ ಬೆಳಕಿನಿಂದ ಅದು ಹೋಗಬಾರ್ದಾಗಿತ್ತು, ಹೋಗ್ತದಿಲ್ಲ. ಬೆಳಕೊಂದು ಇದೆ ಅಂತಂದ್ರೆ, ಇದೆ ಅಂದ್ರೆ ಏನು, ಯಾವಾಗಲೂ ಇರಬೇಕು, ಅದಕ್ಕೆ ಇದೆ ಅಂದ್ರು. ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇದ್ರೂ ಇಲ್ಲ ಅಂದರೆ ಶಾಸ್ತ್ರದಲ್ಲಿ ಹಿಂಗೋಗಿ ತಿಳ್ಕೊಬೇಕು ನಾವು, ಅಂದ್ರೆ ನ್ಯಾಯವಾಗಿರ್ತದೆ. ಬೆಳಕು ಆದಂದ್ರೆ
ಇವು ಹೋಗ್ಬಾರ್ದಲ್ಲ. ಅಂದರೆ ಇದೆ ಅಂತೇನೋ ಬೆಳಕು, ಇಲ್ಲ ಅಂತ ಅರ್ಥ ಆಯ್ತು. ಇಲ್ಲ ಅಂತೇನೋ ಬೆಳಕಾದ ಅಂದ್ರೆ ಏನು ಅರ್ಥ ಮಾಡಬೇಕು? ಆದ ಇಲ್ಲಂತ ಕೂಡಿ ಹೇಳಕ್ಕೆ ಬರಲಾರ್ದು ಸಂದಿಗ್ಧ ಪರಿಸ್ಥಿತಿ ಏನಾದ ಅದೇ ಅನಿರ್ವಚನೆ ಅಂತ ಅರ್ಥ ಮಾಡಬೇಕು. ಇವು ನಮ್ಮ ಅನುಭವಕ್ಕಾವಲ್ಲ. ಇದನ್ನು ಕೂಡ ಒಳಗೆ ಹಿಂಗೆ ತಿಳ್ಕೋಬೇಕು ನಾವು, ಹಿಂಗೆ ತಿಳ್ಕೋಬೇಕು. ಆದ್ದರಿಂದ ಇಲ್ಲಿ ಎಚ್ಚರ ಜಾಗ್ರಾವಸ್ಥೆ, ಆ ಜಾಗ್ರವನ್ನು ಅರಿಯುವಂಥವನೇ ವಿಶ್ವ. ಎಚ್ಚರಕ ಜಾಗ್ರಾವಸ್ಥೆ, ಜಾಗ್ರವನ್ನು ಅರಿಯುವಾಗ ವಿಶ್ವ ಅಂತ ಹೆಸರು ಬಂತು. ಮತ್ತೆ ಏನೊಂದು ಚಿಂತೆ ದುಃಖಗಳಿಂದ ರಹಿತವಾದದ್ದು ನಿದ್ರೆ ಆಗಿದೆ. ಚಿಂತೆ ಇಲ್ಲ, ದುಃಖ ಇಲ್ಲ, ಅದು ನಿದ್ರೆ ಅಂತೀವಿ. ಕಳವಳ ಏನಾದ ಅದಕ್ಕೆ ಸ್ವಪ್ನ ಅಂದಿ. ಯಾಕೆ ಕಳವಳ ಸರ್ ನೋಡ್ರಿ ಅಂದ ಏನು? ಅಲ್ಲಿ ಸ್ವಪ್ನಾವಸ್ಥೆಯಲ್ಲೇ ಕನಸು ಬೀಳೋದು. ಹೀಗೆ ಅಲ್ಲಿ ಏನೊಂದು ಅರಿಯದೇ ಇರುವಾಗ ಪ್ರಾಜ್ಞೆ ಅಂದರು. ಕಳವಳವನ್ನು ಸ್ವಪ್ನವನ್ನು ತಿಳಿಯುವಾಗ ತೈಜಸ ಅಂತ ಹೆಸರು ಬಂತು. ಈ ವಿಶ್ವ ತೈಜಸ ಪ್ರಾಜ್ಞರೆಂಬ ಜೀವರನ್ನ ಬೆಳಗುವಂಥವನೇ ಸಾಕ್ಷಿಯಾಗನಂತ. ಬೆಳಗುವಂಥವನೇ ಸಾಕ್ಷಿ. ಯಲ್ಲಪ್ಪ ಮಲ್ಲಪ್ಪ ಕಲ್ಲಪ್ಪಾರ ಮೂರು ಬೇರೆ. ಯಲ್ಲಪ್ಪ ಬೇರೆ, ಮಲ್ಲಪ್ಪ ಬೇರೆ, ಕಲ್ಲಪ್ಪ ಬೇರೆ. ಯಲ್ಲಪ್ಪನ ಮುಂದೆ ತಂದೆ ಹೆಸರು ಒಂದೇ ಆದ, ಮಲ್ಲಪ್ಪನ ತಂದೆ ಹೆಸರು ಒಂದೇ ಆದ, ಕಲ್ಲಪ್ಪನ ತಂದೆ ಹೆಸರು ಒಂದೇ ಆದ. ಒಬ್ಬನಿಲ್ಲ. ಆದ್ರೆ ಉಪದೃಷ್ಟಿಯಿಂದ ಮೂವರಾರ ಇಲ್ಲಿ. ಇವ್ರು ಮೂವರಾದ್ರನ್ನ ಯಾರು? ಅವ್ರ ತಂದೆ ಯಾರು? ತಂದೆನೇ, ಒಬ್ಬನೇ ಅವನು. ಅದರಂತೆ ಆ ಮೂರು ಜೀವಿಗಳಿಗೆ ಸಾಕ್ಷಿಯ ಯಾರೇ ಹುಟ್ಟಿರಪ್ಪ ಇವರು? ಈ ಪೂಜಾರ ಮಕ್ಕಳೇ ಅಂತ ಅರ್ಥ. ಅಂದ್ರೆ ಇವ್ರು ಯಾರು ಅಂದ್ರೆ ಇವರು ಆತ್ಮನು ಅಂತ ಅರ್ಥ, ಬೇರೆಯವಲ್ಲವು. ಹಾಗೆ ಅರಿವೇ ಮರೆಯುವೇನ ಹೊದ್ದರವನು, ಅರುವನ್ನು ಅರಿಯುವನು ಆಗಿರುವನು. ಅಂದರೆ ಸ್ವಯಂ ಪ್ರಕಾಶ ರೂಪ ಸಾಕ್ಷಿ ಚೈತನ್ಯವೇ ನಿಜವಾದ ಶಂಭುವಾಗಿರುವನು. ಮನೆಗ ಯಜಮಾನ ಆ ಮಲ್ಲಪ್ಪ ಬಂದಿಲ್ಲ, ಆ ಕಲ್ಲೆಲ್ಲಿ ಏನಂತ ಕೇಳ್ತಾನ. ಆ ಮೂವರನ್ನ ವಿಚಾರ ಮಾಡೋನು ಯಾರು? ತಂದೆ ಅಲ್ಲ. ಯಾಕ? ಅವನು ಮೂವರಿಗೆ ಅವನೇ ಸಾಕ್ಷಿ. ಬೇರೆ ಯಾಕೆ ಕೇಳ್ಕೋತಾರ ಮೂವರನ್ನ? ಯಾರು ಮನೆಗೆ ಬಂದ್ರೆ, ಹೊರಗೆ ಹೋದ್ರೆ, ಎಲ್ಲಿ ಬಿದ್ರೇನು ಎದ್ರೇನು? ಬೇರೆ ತಂದೆ ಬಂದು ಕೇಳ್ತಾನ ಇವ್ರನ್ನ? ಯಾಕೆ ಅವ್ನಿಗೆ ಗೊತ್ತಿಲ್ಲ ಯಾರು ಅಂತ. ಇವನು ಗೊತ್ತದ, ನನ್ನ ಮಕ್ಕಳು ನನಗೆ ಬಂದರು ಇಲ್ಲೋ, ಎಲ್ಲಿ ಹೋದ್ರು, ಏನು ಮಾಡ್ತಾರಂತ ಎಲ್ಲ ತಿಳಿತಾನೆ ಇವನು, ತಂದೆ ಆದವನು. ಅದಕ್ಕೆ ಇವ್ರು ಮೂವರನ್ನ ಅರಿಯುವವನು ತಂದೆ ಅಲ್ಲ. ಅಲ್ಲಿ ಇಲ್ಲಿ ವಿಶ್ವ ತೈಜಸ ಪ್ರಾಜ್ಞ ಜೀವನನ್ನ ಅರಿಯುವಂಥವನೇ ಶಂಭುಲಿಂಗ ಅಂದ್ರೆ ಪರಮಾತ್ಮನು. ಯಾಕಂದ್ರೆ ಇವರು ಪರಮಾತ್ಮ ಸ್ವರೂಪಗಳಿವರು. ಅವರು ಅಪ್ಪನ ಮಕ್ಕಳಪ್ಪ, ಅವರು ಆರೋಪಕ್ಕೆ ಭಾಳ ಕಾಜಿ ಅದ ಅಂತೀವಿಲ್ಲ. ಪರಮಾತ್ಮನ ತತ್ವಗಳಿವು. ಪರಮಾತ್ಮನೇ ತಿಳಿತಾನ. ಯಾವನು ಜಾಗೃತಕ್ಕೆ ಹೋದ್ನಿಲ್ಲ, ಅವನು ಬಂದಿಲ್ಲ, ಸ್ವಪ್ನಕ್ಕೆ ಹೋಗ್ಯಾನ, ಅವನೇನು ಮಾಡ್ತಾನ, ನಿದ್ರೆಗ ಇವನೇನು ಮಾಡ್ತಾನ, ಎಲ್ಲವನ್ನ ತಿಳಿಯುವಂಥವನೇ ಆತ್ಮ ಅಂತ. ಹಾಗಾಗಿ ಅಂಥ ಒಬ್ಬ ತಂದೆಗೆ ಮಕ್ಕಳಾದಂಥವರು ತಂದೆಯನ್ನು ಸ್ಮರಿಸುವುದು, ತಂದೆಯನ್ನು ನಮಸ್ಕರಿಸುವುದು ಮಕ್ಕಳ ಧರ್ಮ. ಮಕ್ಕಳ ಧರ್ಮ ಇಲ್ಲ. ಹಾಗಾಗಿ ಅಂಥ ಆತ್ಮ ಚೈತನ್ಯ ಸ್ವರೂಪವಾದ ಶಂಭುಲಿಂಗನನ್ನ ನಮಸ್ಕಾರ ಮಾಡುವುದು ನನ್ನ ಧರ್ಮ ಅಂತಾರೆ ಅವರು. ನಮ್ಮ ಧರ್ಮ ಅದು. ಹಾಗಾಗಿ
ಈ ಸಾಕ್ಷಿ ರೂಪ ಯಾರಪ್ಪ ಅಂದರೆ ಮಕ್ಕಳಿಗೆ ತಂದೆ ಬೇರೆ ಅಲ್ಲ, ತಂದೆಗೆ ಮಕ್ಕಳು ಬೇರೆ ಅಲ್ಲ. ಇಲ್ಲಾಂದ್ರೆ ಆ ಮಕ್ಕಳು ಆ ತಂದೆಗೆ ಯಾಕೆ ನಮಸ್ಕಾರ ಮಾಡ್ತಾರೆ? ನಮ್ಮಪ್ಪ ನಮಗೆ ಬೇರೆ ಅಲ್ಲ ಅಂತ. ಅವರಾದರೂ ತಂದೆ ಮಕ್ಕಳು ನನಗೆ ಬೇರೆ ಅಲ್ಲಪ್ಪ ಅಂತ ಅನ್ಯೋನ್ಯ ಭಾವ ಅದಿಲ್ಲ ಅಲ್ಲಿ ಪ್ರಪಂಚದಲ್ಲಿ. ಅದರಂತೆ ಇಲ್ಲಿಯೂ ಕೂಡ ಇದು ಆ ಪರಮಾತ್ಮ ನನಗೆ ಬೇರೆ ಅಲ್ಲ, ನಾನು ಅವನಿಗೆ ಬೇರೆ ಅಲ್ಲ ಅಂತ ತಿಳ್ಕೋಬೇಕು ನೋಡ್ರಿ. ಪರಮಾತ್ಮ ನನಗಿಂತ ಭಿನ್ನಲ್ಲ, ಅವನಿಗಿಂತ ನಾನು ಭಿನ್ನಲ್ಲ ಅಂದ್ರೆ ಏನು? ಏಕತ್ವ ಆಯ್ತಿಲ್ಲ. ಅದು ನಿಜವಾದ ಧ್ಯಾನ. ಹಾಗಾಗಿ ಕಿಂತು ಸರ್ವವೂ ಅಭೇದ ರೂಪ ಅಂತ. ಅಲ್ಲಿ ಭೇದ ಆದ, ಯಾರ ಮೇಲೆ ಭೇದ ಆದ? ತಂದೆಗೆ ಯಾರ ಮೇಲೆ ಭೇದ ಇಲ್ಲ, ಎಲ್ಲವೂ ಅಭೇದ. ಯಾಕಂದ್ರೆ ನನ್ನ ಸ್ವರೂಪವು ಅಂತ ಇದ್ದಾಗ ಈ ಭಾವ ಯಾವುದು ಬಂತಿಲ್ಲ, ಅದೇ ನಾವು ನಿಜವಾದ ನಮಸ್ಕಾರ ಮಾಡಿದೆ ನೋಡು. ನಿಜವಾದ ನಮಸ್ಕಾರ. ಉಳಿದು ಹೆಂಗಂದ್ರೆ ಚಮತ್ಕಾರದ ನಮಸ್ಕಾರ. ಉಳಿದು ಅರ್ಥ ನಿಜವಾದ ಅಂದ್ರೆ ನಾವು ಸುಳ್ಳು ನಮಸ್ಕಾರ ಅಂತ ನಾವು ಹೇಳಬೇಕಾಗಿಲ್ಲ, ಶಾಸ್ತ್ರಗಳು ಹೇಳ್ತಾವ. ಹಾಗಾಗಿ ಈ ರೀತಿ ಗ್ರಂಥಕರ್ತರಾದ ನಿಜಗುಣ ಯೋಗಿಗಳು ಆ ಪರಮಾತ್ಮನನ್ನ, ಶಂಭುಲಿಂಗನನ್ನ ಅವರು ಮಂಗಲ ಮಾಡಿದಂತ ಅರ್ಥ ಮಾಡಬೇಕು. ಮತ್ತೆ ನನಗಿಂತ ಬೇರೆ ಪರಮಾತ್ಮ ಅಂತ ಮಂಗಲ ಮಾಡಿಲ್ಲ ಅವರು, ಸ್ವರೂಪ ಮಂಗಲ ಮಾಡ್ಯಾರ. ಇಲ್ಲದ್ರೆ ಮತ್ತೆ ಅವ್ರಿಗಿನ್ನೂ ಭೇದ ಆದಲ್ರಿ. ಪರಮಾತ್ಮ ಭೇದ, ನಾನು ಬೇರೆ, ಪರಮಾತ್ಮ ಬೇರೆ ಆದ. ಮತ್ತೆ ಅಭೇದ ಜ್ಞಾನ ಹೆಂಗಾಗ್ಯದಂತ ಒಪ್ತೀರಿ ಅಂದ್ರೆ ಒಳಗೋಗಿ ನೋಡು, ಹೊರಗೋಗಿ ನೋಡ್ಬೇಡ, ಒಳಗೋಗಿ ನೋಡು. ಜ್ಞಾನಿಗಳು ಸಂಚಾರ ಮಾಡ್ತಾರೆ, ಜ್ಞಾನಿಗಳು ನೋಡ್ತಾರೆ. ಅವ್ರು ಹೆಂಗ ನೋಡ್ತಾರ, ನೀನ್ ಹೆಂಗ ನೋಡ್ತಿದ್ದಿ? ಅವ್ರು ಹೆಂಗ ನಮಸ್ಕಾರ ಮಾಡ್ತಾರ, ನೀನ್ ಹೆಂಗ ನಮಸ್ಕಾರ ಮಾಡ್ತಿದ್ದಿ? ಅವ್ರು ಅಭೇದದಿಂದ ಮಾಡ್ತಾರ, ನೀನು ಭೇದದಿಂದ ಮಾಡ್ತಿದ್ದಿ. ಅಭೇದ ಜ್ಞಾನಕ್ಕೆ ಕಾರಣ ಆಯ್ತು, ಭೇದ ಮರಣಕ್ಕೆ ಕಾರಣ ಆಯ್ತು. ಮಾಡೋದು ಒಂದು ಕ್ರಿಯೆ ಮಾತ್ರ ಒಂದೇ ಕಾಣ್ತಾವ, ಅದು ಭೇದ ಅಂತ. ಹೀಗೆ ಶಿಷ್ಯನು ಶ್ರೀ ಗುರುಗಳನ್ನು ಸ್ತುತಿಸುತ್ತಾ ತನ್ನ ಪ್ರಶ್ನೆಯನ್ನು ಪ್ರಾರಂಭ ಮಾಡ್ತಾನೆ. ಸಾಲ ಕೇಳಕ್ಕೆ ಬಂದಂತ ಒಡವ ಶ್ರೀಮಂತನ ಮುಂದೆ ನೇರವಾಗಿ ನಾನು ರೊಕ್ಕ ಬೇಕಾಗ ಕೊಡ್ತದಿಲ್ಲ ಅಂತ ಕೇಳ್ತಾನೆ. ಅವನು ಕೇಳಂಗಿಲ್ಲ. ಮೊದಲು ಬಂದು ನಮಸ್ಕಾರ ಮಾಡಿ ಅವ್ರ ಯೋಗ ಕ್ಷೇಮ ಎಲ್ಲ ಕೇಳಿ ಸುಮ್ಮನೆ ಕುಂತು ಭಾಳ ತಾತಿ ಎದ್ದೇಳವಲ್ಲ ಇವನು ಅಂತ ಅವ್ರಿಗೆ ಕೇಳಿರೋಕೆ ನೋಡು. ಏನು ಎಷ್ಟೊತ್ತಾಯ್ತು ಬಂದು ಸುಮ್ಮನೆ ಕುಂತೆಲ್ಲ, ಯಾಕೆ ಬಂದು ಅಂತ ಕೇಳಿದಾಗ ಯಪ್ಪ ಹೇಳಬೇಡ ಅಂತೇಳಿ ನಿನ್ನ ಮುಂದೆ ಹೇಳಕ್ಕಾಗಲಿಲ್ಲ. ಹೇಳು ಏನಂತದ, ಅದು ಹೇಳು ಏನು ತಪ್ಪದ ಅಂತ ಆತ ಶಾಂತಿಯಿಂದ ಕರುಣೆ ಉತ್ಪತ್ತಿ ಆಗ್ಬೇಕು ಅವರಲ್ಲಿ. ಇವನು ಬಂದಾನ, ಇವನಿಗೇನೋ ತೊಂದರೆ ಆದ ಪಾಪ ಅಂತ ಕರುಣೆ ಉತ್ಪತ್ತಿಯಾಗಿ ಪ್ರಶ್ನೆ ಮಾಡಿ ಕೇಳಿದಾಗ ಇಂಥದ್ದಾದ್ರೆ ಅಂದ್ರೆ ಆಗ್ಬಿಡು, ಇಷ್ಟಕ್ಕೆ ಯಾಕೆ ಚಿಂತೆ ಮಾಡ್ತದ್ದಿ, ಸ್ವಲ್ಪ ಜಲ್ದಿ ತಂದು ಕೊಡು, ಎಷ್ಟು ಬೇಕಾಗ್ಯದ ತಗೊಂಡು ಹೋಗಂತ ನೀಡ್ತಾರಿಲ್ಲ. ಕೊನೆಗೆ ಅಂಥವನಿದ್ರೆ ಅನುಕೂಲ ಆದ ಕೊಡು, ಈಗ ಅನುಕೂಲ ಅಲ್ಲಂದ್ರೆ ಅನುಕೂಲ ಆದ ಕೊಡು ನೋಡಮ್ಮ, ಮೊದಲು ನಿನ್ನ ಕಾರ್ಯ ಆಗಲಿ ತಗೊಂಡು ಹೋಗಂತಾನಿಲ್ಲ. ಮತ್ತೆ ಅಂಥ ಒಂದು ಕೆಲಸಕ್ಕೇ ಇಷ್ಟ ಆವ ನೇಮ ನಿತ್ಯ ಅಂದರೆ ಈ ಜ್ಞಾನವನ್ನು ಪಡಿಬೇಕಾಗಿದ್ದಂದ್ರೆ ಅಹಂಕಾರ ಇಟ್ಟುಕೊಂಡು ನಾವು ಹೋದ್ರೆ ನಮಗೆ ಜ್ಞಾನ ಆಗ್ತದ. ಅವ್ರ ಜ್ಞಾನ ನೀಡ್ತಾರ ಮಹಾತ್ಮರು. ಹಾಗಾಗಿ ಇಲ್ಲಿ ಶಿಷ್ಯ ಒಂದು ಅದ್ಭುತವಾದ ಮಾತು ಹೇಳ್ತಾನ. ಅಜ್ಞಾನ ನಿರಹರಣ ಸುಜ್ಞಾನ ಸುಖಕರಣ ತಜ್ಞನತ ಚರಣ ಗುರುವರ್ಯ ನೀವೇ ಎನ್ನ ವಿಜ್ಞಾಪವನು ಒಲಿದು ಕೇಳು. ನೀವೇ ಕೇಳಂದ ಅವನು ಕೇಳ್ತಾವ ಸುಮ್ಮನೆ ಕುಂತ ನೋಡ್ಬೇಡವ. ಇಲ್ಲಿ
ಅಜ್ಞಾನ ಅಂದ್ರೇನು? ಹೇ ಗುರುವರಿಯ, ನಾನು ಆರೆಂದು ತಿಳಿಯದೇ ಇರುವ ಅದೇ ಅಜ್ಞಾನ. ನಾನು ಯಾರಂತ ಬಲ್ಲಂತವ್ರು ಪ್ರಶ್ನೆ ಮಾಡಿದ್ರೆ ತಿಳಿಲಾರ್ದ ಬಂದಿನಿ ಗುರುವೇ, ಅದೇ ಅಜ್ಞಾನ, ಅದೇ ಮರಿವೆ ಆಗ್ಯದ. ಅದಕ್ಕೆ ಅಂಥ ಅಜ್ಞಾನವನ್ನು ನಾಶ ಮಾಡಿ ಸುಜ್ಞಾನದ ಸುಖಕರಣ, ಸುಜ್ಞಾನವನ್ನು ನೀಡಿ ದುಃಖವನ್ನು ಕಳೆದು ಆನಂದವನ್ನು ಕೊಟ್ಟು ತಜ್ಞನತ ಚರಣ ಅಂತ ಇಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ಪರೋಕ್ಷ ಜ್ಞಾನವುಳ್ಳ ಮುಮುಕ್ಷಗಳಿಂದ ನಮಸ್ಕಾರ ಮಾಡಲ್ಪಟ್ಟ ಪಾದಗಳುಳ್ಳಂತ ಗುರುವರಿಯ. ಭಕ್ತರು ನಿನ್ನ ಪಾದ ಮುಟ್ಟಕ್ಕೆ ಆಗೋದಿಲ್ಲ. ಅಜ್ಞಾನಿಗಳು ಪೂರ್ಣ ಇದ್ದವರು ಅವರು ಮುಟ್ಟಂಗಿಲ್ಲ. ನನ್ನಂತ ಅಜ್ಞಾನ ಯಾರಿಗಾದ ಅವರು ಬಂದು ನಿನ್ನ ಪಾದ ಮುಡ್ತಾರಂತ. ಆರು ನಾನೆಂದು ಯಾರು ಗೊತ್ತಿಲ್ಲ ಅವರೇ ಬಂದು ನಿನ್ನ ಪಾದಕ್ಕೆ ಬಿಡ್ತಾರೆ, ಏನು ಬೇರೆ ಬಿಡ್ತಾರಿಲ್ಲ. ಅದಕ್ಕೆ ಅಸಾಧಾರಣ ಸಾಮರ್ಥ್ಯವುಳ್ಳವರಂತ. ಗುರುವಿನಲ್ಲಿ ಹೆಂಗದ ಅಸಾಧಾರಣ, ಸಾಧಾರಣ ಉಂಟು, ಅಸಾಧಾರಣ ಉಂಟು. ಯಾಕಂದರೆ ಅಜ್ಞಾನ ಏನಾಗ್ಯದ, ಜನನ ಮರಣ ರೂಪ ಸಂಸಾರಕ್ಕೆ ಕಾರಣ ಆಗ್ಯದ. ನಾನು ಯಾರಂತ ತಿಳಿದಿದ್ದ ಕಾರಣ ನನಗೆ ಜನನ ಮತ್ತು ಮರಣ ಅನ್ನುವಂಥ ಸಂಸಾರಕ್ಕೆ ಕಾರಣವಾಗಿ ಈ ದುಃಖಮಯವಾದ ಇದಕ್ಕೆ ಕಾರಣ ಯಾವುದು? ದುಃಖ. ಈ ದುಃಖಕ್ಕೆ ಕಾರಣ ಯಾವುದು? ಅಜ್ಞಾನ. ಅಂತ ಅಜ್ಞಾನವನ್ನು ನಾಶ ಮಾಡಿ ಅಂದರು. ನಮಗೆ ಸಾಮಾನ್ಯ ವಸ್ತು ಕಾಣವಲ್ವು ಅಂದರೆ ವಸ್ತು ಯಾಕೆ ಕಾಣವಲ್ವು? ಅದು ಕತ್ತಲು ಕಾರಣ. ಅದಕ್ಕೆ ವಸ್ತುಗಳು ಕಾರಣ ಅಲ್ಲ, ಕತ್ತಲು ಕಾರಣ. ಮತ್ತು ಆ ವಸ್ತುವನ್ನು ನೋಡ್ಬೇಕಾದ್ರೆ ಆ ಕತ್ತಲು ಹೋಗ್ಬೇಕಿಲ್ಲ, ಏನು ಕತ್ಲದಾಗ ಹುಡುಕ್ಬೇಕ? ಅದು ಕಾಣದೇ ಇರದ ಕಾರಣನೇ ಕತ್ಲು. ಆ ಕತ್ಲದಾಗ ಮತ್ತಿಷ್ಟು ಕತ್ಲ ಮಾಡಿದ್ರೆ ಕಾಣದೇ ಇಲ್ಲ ಅಂತಾವು. ಹಾಗಾಗಿ ಅಂಥ ದುಃಖಮಯವಾದ ಅಜ್ಞಾನವನ್ನು ನಾಶ ಮಾಡಿ ಮತ್ತು ಎಂಥ ಸುಖ ಕೊಡಬೇಕು ಅಂದರೆ ನಿರತಿಶಯವಾದ ಆನಂದ ರೂಪ ಮೋಕ್ಷವನ್ನೇ ಉಂಟು ಮಾಡುವಂಥ ಅತಿಶಯ, ನಿರತಿಶಯ. ಅತಿಶಯ ಅಂದರೆ ನಾಶ, ನಿರತಿಶಯ ಅಂದರೆ ನಾಶವಾಗಲಾರ್ದ, ಸವಿಯಲಾರ್ದ, ಸಾಕೆನಿಸದ, ಸವಿಯದ, ಬೇಕರಿಸದ, ಜೂಕೆಗುಂದದ, ನಿಜಗಳು ಹೇಳ್ಯಾರಲ್ಲ ಅಂಥ ಆನಂದ. ಅಂಥ ಆನಂದವನ್ನು ಯಾರು ಮಾಡೋರು, ಅರ್ಥಾತ್ ಪರಮಪುರುಷಾರ್ಥ ರೂಪ ಪ್ರಯೋಜನ ಮೋಕ್ಷವನ್ನು ಕೊಡೋರೇ ಮಾಡುವವರು ವಿನ ಕೊಡಲಾರದವರು ಇದನ್ನು ಮಾಡಲಾರರು. ಕೊಡಲಾರದವರು ಮಾಡಂಗಿಲ್ಲ, ಮಾಡೋರು ಕೊಡೋದು ಬಿಡಂಗಿಲ್ಲ. ಹಾಗಾಗಿ ಆದ್ದರಿಂದಲೇ ನಿನ್ನನ್ನು ಕುರಿತು ಮುಮುಕ್ಷುಗಳು ಶರಣಾಗತರಾಗುತ್ತಾರೆ. ದೇವರನ್ನು, ಕ್ಷೇತ್ರಗಳನ್ನು, ಯಾತ್ರೆಗಳನ್ನು ಎಲ್ಲರನ್ನ ಬಿಟ್ಟು ಗುರುನಾಥನೇ ಅಂತ ನಿನ್ನ ಪಾದಕ್ಕೆ ಯಾಕೆ ಬಂದಾರ ಅಂತ ಅವರಿಂದ ಆಗದಂಥ ಅಜ್ಞಾನ ನಾಶ ಮಾಡಲಾಗದ ಶಕ್ತಿ ನಿನ್ನಲ್ಲಾದಂತೆ ಎಲ್ಲರನ್ನು ಬಿಟ್ಟು ನಿನ್ನಲ್ಲಿ ಬಂದಾರ. ಅದಕ್ಕೆ ಬರಕತ್ತಾರ. ಅದಕ್ಕೆ ನೀನು ನನ್ನನ್ನು ಹೇಗೆ ಮಾಡು? ನೀವೇ ಎನ್ನ ವಿಜ್ಞಾಪನವನ್ನು ಒಲಿದು ಕೇಳು. ನೀನೇ ನನ್ನನ್ನು ರಕ್ಷಣೆ ಮಾಡಿ ನಿನ್ನ ಆಪ್ತ ವಚನದಿಂದ ಉಪದೇಶ ಮಾಡಿ ಅಂದರು. ಹೀಗೆ ಮೈತ್ರಾದೇವಿ ಏನು ಪ್ರಶ್ನೆ ಅದ ಅದ್ರಾಗಿದ್ದು ಒಳಗುಟ್ಟಾದ. ಇದರಲ್ಲಿ ಸ್ಮೃತಿ ಮಾತ್ರದಿಂದ ಅಂತ ಹೇಳಿದ್ರಲ್ಲ, ಅಲ್ಲಿ ಬ್ಯಾರೆ ಕರ್ಮ ಉಪಾಸನೆಯಿಂದ ಇಲ್ಲ, ಸ್ಮೃತಿ ಮಾತ್ರದಿಂದ.
ಅದೇ ಮಾತನ್ನು ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಶಿಷ್ಯ ಕೇಳ್ತಾನ, ಬರೇ ನಿನ್ನ ವಚನೋಪದೇಶದಿಂದ, ಮಾತಿನಿಂದ ನೋಡ್ರಿ, ಇಲ್ಲಿನ ಅದನ್ನೇ ಕೇಳಿದಂಗೆ ಆಯ್ತಿಲ್ಲ. ಹಾಗಾಗಿ ನಾನು ಹೇಗೆ ಆಗಬೇಕು ಅಂದರೆ ದಶಮನೆಂಬ ಅಪರೋಕ್ಷ ಜ್ಞಾನವಾಗುವಂತೆ. 10 ಮಂದಿಯಲ್ಲಿ ಒಬ್ಬನ ಕಳೆದಾಗ 10ನೇ ಮನೆ ನೀನು ಅಂತ ಹೆಂಗ ಅಪರೋಕ್ಷ ಜ್ಞಾನದಲ್ಲಿ ನನ್ನ ಮನಾಗ್ಯದಲ್ಲಿ, ಆದ್ರಂಗ ನಾನೇ ನೀನು, ನೀನೇ ನಾನು ಅಂತ, ಪರಮಾತ್ಮನೇ ನಾನು, ನಾನೇ ಪರಮಾತ್ಮ ಅನ್ನುವಂಗ ನಿಶ್ಚಯ ಜ್ಞಾನವಾಗುವಂಗ ನಿನ್ನ ಆಪ್ತ ವಚನೋಪದೇಶವನ್ನು ಮಾಡು. ಅದಕ್ಕೆ ವಚನೋಪದೇಶವನ್ನು ಆಲಿಸಿದಾಗಳೆಂದರು. ಅದಕ್ಕೆ ಶ್ರೀ ಗುರು ವಚನದಿಂದ ಅದಕ್ಕೆ ಸುದ್ದಿ ಉಂಟೆ ಅಂದರು. ಆದ್ದರಿಂದ ನಿನ್ನ ಕೃಪೆಯಿಂದ ಜನಿತವಾದ ಅಪರೋಕ್ಷ ಜ್ಞಾನ, ಕೃಪೆಯಿಂದ ನೀನು ಏನಾದರೂ ಕೊಟ್ಟರೆ ಅದನ್ನು ನಾನು ತಗೊಂಡೋಗಿ ಏನಾದರೂ ಸಂತೋಷದಿಂದ ಮಾಡಬಹುದು ಕಾರ್ಯ. ಹಾಗಾಗಿ ಅಪರೋಕ್ಷ ಜ್ಞಾನದಿಂದ ದುಃಖ ರೂಪ ಮರವೆಯನ್ನು ನಿವೃತ್ತಿ ಮಾಡು, ಅಜ್ಞಾನ ನಿರಹರಣ, ಅಂಥ ಅಜ್ಞಾನವನ್ನು ನಾಶ ಮಾಡು. ಅದರಿಂದ ನನಗೆ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಆಗ್ತದಂತ. ಯಪ್ಪ ನೀವು ಸಂತೋಷದಿಂದ ಕೊಟ್ಟರೆ ನನ್ನ ಕಾರ್ಯ ಆಗ್ತದಂತ ಒಯ್ತಾನಿಲ್ಲ ಅವನು. ಸಂತೋಷದಿಂದ ಕೃಪೆ ಮಾಡಿ ಆಪ್ತ ವಚನವನ್ನು ನೀಡಿದರೆ ನನಗೆ ಮೋಕ್ಷ ಆಗ್ತದ. ಆ ಕಾರಣದಿಂದಲೇ ನಿನಗೆ ಏನು ಹೆಸರು ಬಂದದ, ನ ಗುರುರಧಿಕಂ, ಗುರುವಿಗೆ ಸಮಾನ ಯಾರಿಲ್ಲ ಅಂತ ಹೇಳ್ಯಾರಲ್ಲ. ಅದಕ್ಕೆ ಯಾರು ಇಲ್ಲವೆಂದು ಶ್ರುತಿ ಸಾರುತ್ತದೆ. ತಾವು ನನ್ನ ಪ್ರಶ್ನೆಯನ್ನು ಚೆನ್ನಾಗಿ ಆಲಿಸಿ, ಇಲ್ಲಿ ಪ್ರಶ್ನೆ ಕೇಳುವಾಗ ಇಷ್ಟು ಮಾತಾವ ಆಲಿಸಿ, ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳು. ಮತ್ತೇನು ಹೇಳು? ಸರಿಯಾದ ಉತ್ತರವನ್ನು ಹೇಳು. ಸರಿಯಾದ ಉತ್ತರ ಅಂದ್ರೆ ಏನು? ಪ್ರಶ್ನೆಯಲ್ಲಿ ಸಂಶಯ ಉಳಿಲ್ಲ ಅಂದ್ರೆ ಸರಿಯಾದ ಉತ್ತರ. ಪ್ರಶ್ನೆಯಲ್ಲಿ ಸರಿಯಾಗಿ ಸಂಶಯ ಉಳಿಯಲಾರದೆ ಉತ್ತರ. ಈಗ ಎಲ್ಲಿ ನಡೆದದ? ದಿಕ್ಕ ತಪ್ಪದ. ಶಿಷ್ಯರಿಗೆ ಗುರುಗಳಲ್ಲಿ ಹೋಗಿ ಈ ಪ್ರಶ್ನೆ ಮಾಡುವಂಥ ಶಕ್ತಿ ಶಿಷ್ಯರಿಗಿಲ್ಲ, ಇವರ ಸಾವಧಾನದಿಂದ ಕೇಳುವಂಥ ಶಕ್ತಿ ಕೂಡ ಬಹಳ ಗುರುಗಳಲ್ಲಿಲ್ಲ. ನಾವು ಗುರುಗಳಲ್ಲಿ ಹೋದಾಗ ಬರೀ ನಮ್ಮ ಪರಿಚಯ, ನಮ್ಮ ಮಕ್ಕಳ ಪರಿಚಯ, ಮೊಮ್ಮಕ್ಕಳ ಪರಿಚಯ, ನಾನು ಉದ್ಯೋಗ ಆಸ್ತಿ ಅಂತಸ್ತಿನ ಪರಿಚಯ ಮಾಡೋಕೆ ಸರಿ ಆಯಿತು, ಬೇಸಾಯ್ತು ನಡಿ ಅಂತ ಅವ್ರು ಅಂದ್ಬಿಟ್ರು. ಆಯ್ತು, ಗುರುಗಳ ದರ್ಶನ ಮಾಡಿಕೊಂಡಿದನು, ಮತ್ತೆ ಅಜ್ಞಾನ ತಗೊಂಡು ಮನೆಗೆ ಬಂದವನು. ಬಂದ ತಕ್ಷಣ ಮತ್ತೆ ದುಃಖನೇ. ಜಗತ್ತೇ ನಡೆದದ, ಎಲ್ಲೋ ಒಬ್ರು ಇರೋರು ಇಲ್ಲ ಅಂತಲ್ಲ. ಹಾಗಾಗಿ ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಆ ಪ್ರಶ್ನೆ ಏನು ಆದ ಶಿಷ್ಯಂದು ಕೇಳು ಅಂತ ಹೇಳೇನಲ್ಲ. ಪ್ರಶ್ನೆ ಏನು ಮಾಡುತ್ತಾನೆನ್ನುವುದು ನಾಳೆ 3ನೇ ನುಡಿಯಲ್ಲಿ ಪ್ರಾರಂಭ ಮಾಡ್ತಾರೆ. ನಂತರ ಉತ್ತರವನ್ನು ಗುರುಗಳು ದಯಪಾಲಿಸುತ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಇಲ್ಲಿಗೆ ಸಮಯ ಆದ ಕಾರಣ ಮಂಗಲವನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಸದ್ಗುರುವಿನ ಮೇಲೆ ಶಿವ ಸಾಂಬರ ಮೇಲೆ ಹೂವಾಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸೂರಾಡಿರೆ, ಹೂವಾಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ಹೂವಾಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ದೇವರೆಂದೆನಿಸಿದ ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವಾಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸೂರಾಡಿರೆ,
ಒಳವರಗೆನ್ನದೆ ಒಳೆಬಾಚಿ ಜ್ಯೋತಿಗೆ ಒಳವರಗೆನ್ನದೆ ಒಳಿಬಾಚಿ ಜ್ಯೋತಿಗೆ ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವ ಸುರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ್ಯಾಡಿರೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಷಟ್ಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಷಟ್ಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ್ಯಾಡಿರೆ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಮನೆ ಪ್ರಭೆಯೊಳ ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ